ಈ ಗಾರ್ಗ ಅಂದ್ರೆ ಏನು? ಕಂಟೆಂಟ್ ಇಸ್ ಅ ಮೇನ್ ಹೀರೋ. ಆ ಜಾಗದ ಊರಿದೆಯಲ್ಲ, ನೀವು ಗಾರ್ಗ ಅಂತ ಕೇಳಿದ್ರೆ ಸರ್ ನೀವು ಅಂತಂದ್ರೆ ಜೋಗಿ ಸಿನಿಮಾದ ಮೂಲಕ ಸುಪ್ರಸಿದ್ಧರಾದ್ರಿ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಫ್ಲಾಪ್ಗಳಾಯ್ತು. ಅದನ್ನ ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಸೊ ಸ್ಟಾರ್ ನಟರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಮಗನ ಮೇಲೆ ಸಿನಿಮಾ ಮಾಡೋದಕ್ಕೆ ಯಾಕೆ ನೀವು ಮುಂದಾಗಿದ್ದು ಅಂತ? ಪ್ರೊಡ್ಯೂಸರ್ ಅನುಭವಿಸುವಂತಹ ಚಾಲೆಂಜ್ಗಳು ಏನು ಅಂತ? ಖರ್ಚಾಗಿತ್ತು. ತಂದೆ ಒಬ್ರು ನಿರ್ಮಾಪಕರು ಅನ್ನೋ ಕಾರಣಕ್ಕೆ ನಿಮಗೆ ಈ ಒಂದು ಆಪರ್ಚುನಿಟಿ ಈಸಿ ಆಯ್ತಾ? ಹೇಗೆ ಮಗನ ಸಿನಿಮಾವನ್ನ ಯಾಕೆ 3 ವರ್ಷ ಮಾಡಿದ್ದು? ಅಕಸ್ಮಾತ್ ಆಕ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ಇವತ್ತು ಏನಾಗ್ಬೇಕು ಅಂತ ಹೇಳಿ ಪ್ಲಾನಿಂಗ್? ನಾಟಕಗಳನ್ನು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇಷ್ಟು 1 ವರ್ಷದಲ್ಲಿ ನಿಮ್ಮ ಫೇವ್ರೆಟ್ ಸೀನ್ ಯಾವುದು? ಪೈರಸಿ ಅನ್ನೋಂಥ ಒಂದು ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಜನ ಯಾಕೆ ಬಂದು ಥಿಯೇಟರ್ಸ್ಗೆ ಈ ಸಿನಿಮಾ ನೋಡಬೇಕು? ಒಂದು ಮೆಸೇಜ್. ಜನ ನಾನು ಹೇಳಿದೆ, ಒಂದ್ಸರಿ ಬರೀ. ಫೆಬ್ರವರಿ 6ನೇ ತಾರೀಕು ನೀವೆಲ್ಲರೂ ಕೂಡ ಈಗ ಸಿನಿಮಾ ಒಂದು ಟೀಸರ್ ಅನ್ನು ನೋಡಿದ್ದೀರಿ ನೀವು. ಅದು ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಗಾರ್ಗ ಅನ್ನುವಂತ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಸೊ ಅಶ್ವಿನಿ ರಾಮ್ ಪ್ರಸಾದ್ ಸರ್ ಈ ಒಂದು ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅವರ ತಂದೆ ಮಗ ಇಬ್ರು ಒಟ್ಟಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಸರ್, ಹೇಗಿದ್ದೀರಿ? ಹೇಗಿದ್ದೀರಿ ಇಬ್ರು? ಓಕೆ. ಸೊ ಸಿನಿಮಾ ಅಂತ ಬಂದಾಗ ಸ್ಟಾರ್ ನಟರು ಇವರನ್ನೆಲ್ಲ ನಾವು ನೋಡ್ತೀವಿ. ಇದೊಂದು ಹೊಸ ಪ್ರಯತ್ನ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ತಂದೆ ಮಗ ಇಬ್ಬರು ಕಾಂಬಿನೇಷನ್ ಅಂದರೆ ಅದರ ಎಫರ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳಿ ಅನಿಸುತ್ತೆ. ಸೊ ತಂದೆ ಮಗ ಜೊತೆಗೆ ಯಾಕೆ ಮಾಡೋಕೆ ನಿರ್ಧಾರ ಮಾಡಿದ್ರಿ? ಫಸ್ಟ್ ಪ್ರಶ್ನೆ ನಂದು. ಆ್ಯಕ್ಚುಲಿ ನಮ್ಮದು ಪ್ರೊಡಕ್ಷನ್ ಕಂಪ್ನಿನೇ. ನಾನು ಅವನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಕಲಿಸಿದ್ರೆ ಕಂಪ್ನಿ ನೋಡ್ಕೊ ಅಂತ. ಬರೋವಾಗ ಒಂದು ಶಾರ್ಟ್ ಫಿಲ್ಮಲ್ಲಿ ಅವಾರ್ಡ್ ತೊಗೊಂಡು ಬಂದ. ಅವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅವ್ರ ಮದರ್ ಇಲ್ಲ, ಅವ್ನ ಇಂಟ್ರೆಸ್ಟ್ ಇದೆ ನೋಡ್ರಿ ಅಂತಂದ್ರು. ಅವಾಗಿಲ್ಲ, ಅವ್ನು ಟ್ರೈನ್ ಅಪ್ ತೊಗೊಂಡು ಮಾಡ್ಬೇಕು, ಹಂಗೆ ಮಾಡೋಕ್ಕಾಗಲ್ಲ. ಸಜ್ಜಾಗಿ ಎಲ್ಲೂ ಯು ಕ್ಯಾನ್ ಗೋ ಲೈಕ್ ದಟ್ ಎನಿವೇರ್ ಅಲ್ವಾ, ಸ್ವಲ್ಪ ಪ್ರಿಪೇರ್ ಆಗೇ ಹೋಗ್ಬೇಕು. ಸೊ ಅದಕ್ಕೆ ಅವನಿಗೆ ನೀನಾಸಮ್ ಹಾಕಿ ಕಲರಿಫೈ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ವಿ ಹ್ಯಾವ್ ಕ್ಯಾಸ್ಟೆಡ್ ಹಿಮ್ ಇನ್ ದಿಸ್ ಮೂವಿ. ಓಕೆ. ಯಾವುದೇ ಸಿನಿಮಾ ಅಂತಂದಾಗ ಮೊದಲು ಅಟ್ರಾಕ್ಟ್ ಮಾಡೋದು ಟೈಟಲ್. ಈ ಗಾರ್ಗ ಅಂದ್ರೆ ಏನು ಅಂತ, ಅದರ ಅರ್ಥ ಏನು? ಯಾಕೆ ಆ ಒಂದು ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಆ ಒಂದು ಊರ ಹೆಸರು ಆ್ಯಕ್ಚುಲಿ ಅದು. ಓಕೆ. ನಮ್ಮದು ಸ್ಟೋರಿನೇ ಬೇರೆ ಥರ ಹೋಗುತ್ತೆ. ಇಟ್ ಈಸ್ ನಾಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ರೆಗ್ಯುಲರ್ ಆಗಿ ಏನೋ ಒಂದು ಪೊಲೀಸ್ ಸ್ಟೋರಿ, ಕಾಪ್ ಈ ತರ ಎಲ್ಲ ಇರುತ್ತೆ. ಆ ಥರ ಇರುತ್ತೆ. ಇಲ್ಲೋ ಕಾಮಿಡಿ ಇರುತ್ತೆ, ಇಲ್ಲೊಂದು ಆ್ಯಕ್ಷನ್ ಇರುತ್ತೆ, ಇಲ್ಲ ಲವ್ ಸ್ಟೋರಿ ಇರುತ್ತೆ. ಇದು ಮಿಕ್ಸ್ ಆಫ್ ಆಲ್. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇರುತ್ತೆ. ಕಂಟೆಂಟ್ ಈಸ್ ಅ ಮೇನ್ ಹೀರೋ. ಆ ಜಾಗದ ಊರಿದೆಯಲ್ಲ, ಏನು ನೀವು ಗಾರ್ಗ ಅಂತ ಕೇಳಿದ್ರಲ್ಲ, ಅಲ್ಲಿ ಏನೋ ಒಂದು ನಡೀತಲ್ಲ, ಅಲ್ಲಿ ಆ ಊರು ಅಷ್ಟು ಜನ ಕರ್ಸ್ಕೊಳತ್ತಮ್ಮ. ಅಲ್ಲಿ ಹೋಗಿ ಅಲ್ಲಿ ಏನು ನಡೀತೆ, ಯಾಕೆ ನಡೀತದೆ, ಇವರು ಯಾಕೆ ಅಲ್ಲಿ ಬಂದರು ಅನ್ನೋದು ಒಂದು ಜರ್ನಿ, ಒಂದು ಲೈನ್ ಅಂತ ಆ್ಯಕ್ಚುಲಿ. ಸರ್ ನೀವು ಅಂತಂದ್ರೆ ಜೋಗಿ ಸಿನಿಮಾದ ಮೂಲಕ ಸುಪ್ರಸಿದ್ಧರಾದ್ರಿ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಫ್ಲಾಪ್ಗಳಾಯ್ತು. ಅದನ್ನು ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಮತ್ತೆ ನಾನು ನೋಡಿರೋದು ಸ್ಟಾರ್ ನಟರೇ ನಿಮ್ಮ ಸಿನಿಮಾದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ರು. ಸೊ ಸ್ಟಾರ್ ನಟರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಮಗನ ಮೇಲೆ ಸಿನಿಮಾ ಮಾಡೋದಕ್ಕೆ ಯಾಕೆ ನೀವು ಮುಂದಾಗಿದ್ದು ಅಂತ? ಇಲ್ಲಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಮಗ ಅಂತ ನಾನು ಇನ್ವೆಸ್ಟ್ ಮಾಡಿಲ್ಲ. ಒಂದು ಫಿಲ್ಮ್ಗೆ ಅಂತ ನಾನು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಸೆಟ್ ಆಗ್ತಾನೆ ಈ ಕ್ಯಾರೆಕ್ಟರ್. ಆ್ಯಕ್ಚುಲಿ ಒಂದು ಇನ್ನೊಂದು ಸ್ಟೋರಿ ರೆಡಿ ಇತ್ತು ಮಾಡೋದಕ್ಕೆ. ಇಟ್ ವಾಸ್ ಟೇಕಿಂಗ್ 2 years ಬೇಕಿತ್ತು ಅವ್ನು ಇದಾಗಿ ಸ್ಟೋರಿ ರೆಡಿ ಆಗೋಕ್ಕೆ, ಇವನು ಪ್ರಿಪೇರ್ ಆಗೋಕ್ಕೆ. ಅದಕ್ಕಿಂತ ಮುಂಚೆ ಇದೊಂದು ಸ್ಟೋರಿ ಬಂತು ನನಗೆ. ನಮ್ಮ ಶಶಿ ಅಂತ ಬಂದರು, ನೋಡಿದಾಗ ಚೆನ್ನಾಗಿದೆ, ಮಾಡೋಣ ಇನ್ ಬಿಟ್ವೀನ್ ಮಾಡೋಣ ಒಂದು ಫಿಲಿಮ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾರನ್ನ ಹಾಕೋಣ, ಹೊಸಬ್ರು ಯಾರನ್ನ ಹಾಕೋಣ, TV serial ಆರ್ಟಿಸ್ಟ್ ಯಾರನ್ನ ನೋಡೋದು, ಅವ್ನ ಫೋಟೋ ತೋರಿಸ್ತಾ, ಇವನ್ ಫೋಟೋ ತೋರಿಸ್ತಾ, ಇವ್ನು ಹಂಗೆ ಇವನು ಸ್ವಲ್ಪ ಬ್ಯುಸಿ ಅಂತೆ, ಏನೋ ಇವನ್ಗೆ ನನ್ನ ಮಗನೇ ಚೆನ್ನಾಗಿ ಕಾಣ್ತಾನಲ್ಲೋ ಅಂತಂದರೆ ನಾನು ಅಲ್ಲಿಗೆ ಸ್ಟಾರ್ಟ್ ಆಯಿತು. ಸೊ ಅದು ನಾವೇನು ಮಾಡೋಣ, ಫಸ್ಟ್ ಇದಕ್ಕೆ ನೀನು ಮಾಡು ಅಂತ ಅಂದ್ಬಿಟ್ಟು ಇವನಿಗೆ ಗೊತ್ತಿಲ್ಲ. ನಾವೆಲ್ಲ ಪ್ರಿಪೇರ್ ಮಾಡಿ 2 days ಡೈಜೆಸ್ಟ್ ಮಾಡಿ, ಓಕೆ ಈ ಕ್ಯಾರೆಕ್ಟರ್ ಆಗುತ್ತೆ ಅನ್ನೋದಕ್ಕೆ. ಆಮೇಲೆ ಇಲ್ಲ ನೀನೇ ಮಾಡೋ, ಅವನು ಇವಷ್ಟು ಲಿಸ್ನಿಂಗ್ ದ ಸ್ಟೋರಿ ಆ್ಯಂಡ್ ಟೆಲಿಂಗ್ ಔಟ್ ಸೆಟ್ ಆಗುತ್ತೆ. ಇವ್ನು ನನಗೆ ಹೇಳ್ತಾ ಇದ್ದೆ, ನಾನೇ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ. ಆಮೇಲೆ ಈಗ ನಾನು ಇವರು ಹೇಳ್ದಂಗೆ ಕತೆಗೆ ಒಬ್ಬ ಹೊಸ ಫೇಸೇ ಬೇಕಾಗಿತ್ತು.
ತುಂಬಾ ನೋನ್ ಆರ್ಟಿಸ್ಟ್, ತುಂಬಾ ದೊಡ್ಡ ಸ್ಟಾರು ಆಗ್ತಾರಲ್ಲ ಆ ಕ್ಯಾರೆಕ್ಟರ್ಗೆ, ಕತೆಗೆ, ಆ ಹೊಸಬ್ರೇ ಬೇಕಿತ್ತು ಅದಕ್ಕೆ. ಹೊಸಬ್ರು ನಾನೇ ಒಂದಷ್ಟು ಕೊಟ್ಟಿದ್ದೀನಿ. ಇಲ್ಲ ಈ ಸೀರಿಯಲ್ ಈ ಆರ್ಟಿಸ್ಟು ಇಲ್ಲ ನಾ ಹಿಂಗಿದೆ ಅಣ್ಣ, ನಾನು ಶ್ರೀನಿವಾಸ್ ಮಾಸ್ಟರ್ ಜೊತೆ ವರ್ಕೌಟ್ ಮಾಡುವಾಗ ಒಂದಷ್ಟು ಜನ ಅಲ್ಲಿ ಬರೋರು, ಇಲ್ಲ ಇವ್ರು ಶೂಟ್ ಆಗ್ತಾರೆ ಅವ್ರು ಶೂಟ್ ಆಗ್ತಾರೆ. ಕಟ್ ಆದ್ರೆ ನನಗೆ ಗೊತ್ತಿಲ್ಲ, ಎರಡು ದಿನ ಆದ್ಮೇಲೆ ಹೇಳ್ತಾರೆ ನೀನೇ ಆರ್ಟಿಸ್ಟು, ಇವಾಗ ನೀನೇ ಮಾಡೋ ರೆಡಿ ಆಗೋದು ಅಂತೆ. ಇಟ್ ಟುಕ್ ಲಿಟಲ್ ಟೈಮ್, ಒಂದು 6 months ಸ್ಟೋರಿಗೆ ಒಂದಕ್ಕೆ. ಆಮೇಲೆ ಅದನ್ನ ನೀನೇ ಮಾಡು ಅಂದಾಗ ಇವತ್ತು ನೀನೇ ಮಾಡು ಅಂತ ಹೇಳಿ ನಾಳೆ ಸ್ಟಾರ್ಟ್ ಮಾಡಿಲ್ಲ. ಒಂದು ಆಡಿಷನ್, ಒಂದು ಸ್ಕ್ರಿಪ್ಟಲ್ಲಿ ಒಂದು ಲೈನ್ ತೊಗೊಂಡು, ಒಂದು ಸೀನ್ ತೊಗೊಂಡು, ಆ ಸೀನ್ ವರ್ಕ್ ಮಾಡಿಕೊಂಡು ಅದಕ್ಕೆ ಆಡಿಷನ್ ಮಾಡಿ ಡೈರೆಕ್ಟರ್ಗೆ ಓಕೆ ಅಂದಮೇಲೆ ಇಲ್ಲ ಆಗುತ್ತೆ, ಮಾಡ್ಸೋಕ್ಕಾಗತ್ತೆ, ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕಾಗತ್ತೆ ಅಂತ ಡೈರೆಕ್ಟರ್ ಒಪ್ಕೊಂಡ ಮೇಲೆ, ಪ್ರೊಡ್ಯೂಸರ್ ಒಪ್ಕೊಂಡ ಮೇಲೆ ಬಂದಿದ್ದು ಕ್ಯಾರೆಕ್ಟರ್. ಸರ್, ಪ್ರೆಸೆಂಟ್ ಸಿಚುವೇಶನ್ ಕನ್ನಡ ಚಿತ್ರರಂಗದ ನೀವು ನೋಡುವಾಗ ಒಂದಷ್ಟು ಅಭಿಪ್ರಾಯಗಳಿರುತ್ತೆ. ಪ್ರೊಡ್ಯೂಸರ್ ಈ ವ್ಯಕ್ತಿನ ಸಿನಿಮಾದಲ್ಲಿ ಹಾಕೊಂಡ್ರೆ ನಮಗೆ ಪ್ರೊಡ್ಯೂಸರ್ ಅಂದರೆ ಹಾಕಿರೋ ದುಡ್ಡನ್ನು ತೆಗೆಯೋದೇ ಕೆಲಸ, ಅದೇ ಇರೋದು ದೊಡ್ಡ ಚಾಲೆಂಜಿಂಗು. ಸ್ಟಾರ್ ನಟರನ್ನ ಹಾಕೊಂಡ್ರೆ ನಿಜವಾಗಿಯೂ ದುಡ್ಡು ಬರುತ್ತಾ? ನೀವು ಯಾಕಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಅನುಭವ, ನೀವೊಬ್ಬ ಪ್ರೊಡ್ಯೂಸರ್, ಹೆಸರಾಂತ ಪ್ರೊಡ್ಯೂಸರು, ಒಂದಷ್ಟು ಸಿನಿಮಾಗಳನ್ನು ಮಾಡಿ ಕೈ ಸುಟ್ಕೊಂಡಿದ್ದೀರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟಾರ್ 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 ಅಂತ ಹೇಳ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಅದು ಎಷ್ಟು ಮಟ್ಟಿಗೆ ಲಕ್ ಅಂತ ನೀವು ಹೇಳ್ತೀರಿ? ಲಕ್ ಅಂದರೆ ಈಗ ಸ್ಟಾರ್ ಅನ್ನೋದೇನೆಂದರೆ ಬೈಯರ್ಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಒಂದು ನಂಬಿಕೆನೇ. ಆ ಬರೋರ್ಗು ಖರ್ಚಾಗೋದಕ್ಕೂ 1:20 times. ಅರ್ಥ ಆಯ್ತಾರೆ? ಬರೋರು ಒನ್ ಟೈಮ್ ಕೊಡ್ತಾರೆ ಅಂದರೆ ಖರ್ಚಾಗೋದು 20 times. ಸೊ ಸ್ಟಾರ್ ನಟರು ಅದು ಇದು ಎಲ್ಲ ಏನೂ ಇಲ್ಲ. ಯು ಮೇಕ್ ಅ ಗುಡ್ ಕಂಟೆಂಟ್, 100% ಇಟ್ ವಿಲ್ ಬಿ ಅ ಸಕ್ಸಸ್. ನೌ ಇಟ್ ಈಸ್ ಅ ಕಂಟೆಂಟ್ ಓರಿಯೆಂಟೆಡ್ ಟೈಮ್. ಆ ಸ್ಟಾರು ಈ ಸ್ಟಾರ್ ಅನ್ನೋದು ಯಾವುದೂ ಇಲ್ಲಮ್ಮ ಇವಾಗ. ಯು ಗಿವ್ ಅ ಗುಡ್ ಕಂಟೆಂಟ್, ಡೆಫಿನೆಟ್ಲಿ ದಿಲ್ ಕಮ್. ಎಂತೆಂಥ ಸ್ಟಾರ್ ಪಿಕ್ಚರೇ ಓಡಲಿಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಹಿಯರ್ ಓನ್ಲಿ ಕಂಟೆಂಟ್ ಸ್ಪೀಕ್ಸ್. ಯು ಗಿವ್ ಅ ಗುಡ್ ಕಂಟೆಂಟ್. ಸರ್, ನಾನು ಇನ್ನೊಂದು ಪ್ರಶ್ನೆ ಇದೆ. ಹಿಂದೆಲ್ಲ ಒಂದು ಸಿನಿಮಾ ಓಡ್ತು, 100 days ಆಯಿತು ಅಂದರೆ ಒಂದು ಸೆಲೆಬ್ರೇಷನ್ ನಡೀತಾ ಇತ್ತು, ಒಂದು ಖುಷಿಯ ಒಂದು ವಾತಾವರಣ ಎಲ್ಲ ಇತ್ತು. ಇತ್ತೀಚೆಗೆ ನಾನು ನೋಡೋದು, ಒಂದು ಸಿನಿಮಾ ಬಿಡುಗಡೆ ಆದ ತಕ್ಷಣ 1 ವಾರದಲ್ಲಿ, 2 ದಿನದಲ್ಲಿ ಅಥವಾ 1 ದಿನದಲ್ಲಿ ಸಕ್ಸಸ್ ಮೀಟೋ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಮೀಟೋ ಅಥವಾ ಪಾರ್ಟಿ ಅಂತೇನೋ ಇಟ್ಕೊಳ್ತಾರೆ. ಸೊ 1 ವಾರದಲ್ಲಿ ಅಥವಾ 1-2 ದಿನದಲ್ಲಿ ಹೇಗೆ ಸರ್ ಗೊತ್ತಾಗುತ್ತೆ ಸಿನಿಮಾ ರೀಚ್ ಆಯಿತು ಅಂತ? ಇದಕ್ಕೇನು ಹೇಳ್ತೀರಿ ನೀವು? ಅದು ನಿಜವಾಗ್ಲೂ ಅದರ ಅಸಲಿ ಕತೆ ಏನು ಅಂತ ಮಾಡಿದವ್ರನ್ನೇ ಕೇಳಬೇಕಾದ್ರೆ ನಮ್ಮ ಕೆಲಸ ತಪ್ಪಾಗುತ್ತೆ. ಓಕೆ, ಫ್ರ್ಯಾಂಕ್ ಹೇಳ್ತೀನಿ. ಸಕ್ಸಸ್ ಅಂದರೆ ವೈ ದೇ ಡೂ ಇಟ್ ಅಂದರೆ ಟ್ರೆಂಡ್ ಚೆನ್ನಾಗಿದೆ, ನಾವು ಹಾಕಿರೋ ದುಡ್ಡು ಬರುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಮಾಡಿಬಿಟ್ಟಿರ್ತಾರೆ. ಇಲ್ಲಾಂದರೆ ಜನಕ್ಕೆ ಕೇಳಬೇಕು, ಇಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಅಂತ ತೋರಿಸ್ಕೊಡ್ಬೇಕು. ಯಾವುದನ್ನ ಅಂದ್ಕೊಳ್ಳಿ ನೀವು. ಅವಾಗ ಅಂದರೆ ಇವಾಗ 500, ಅವಾಗ ಒಂದು ಥಿಯೇಟರ್ಸ್ ಕಮ್ಮಿ ಇತ್ತು, ಒಂದು 25-30 ಥಿಯೇಟ್ರ್. ಅವಾಗ 50 ದಿನ 500 ದಿನ 100 days ಫಿಲಮ್ ಹೋಗೋದು, 100 days ಎಲ್ಲ ಫಿಲಮ್ ಹೋಗೋದು. ಇವಾಗ ಒಂದು ಫಿಲಮ್ದು ಏನೇ ಇದ್ರು ಇಟ್ಸ್ ಮ್ಯಾಕ್ಸಿಮಮ್ 2 weeks to 3 weeks. ಸೊ 1 week, ಸೆಕೆಂಡ್ ವೀಕ್ ಹೋದರೆ ಹೆಚ್ಚು, ಥರ್ಡ್ ವೀಕ್ ಓಡಿಸ್ಬೇಕು ಅಷ್ಟೇ. ನಮ್ಮ ಮೀನ್ ಸೆಂಟರ್ಸಲ್ಲಿ 100% 1 weekಲ್ಲಿ ಮುಗಿದೋಗುತ್ತೆ ಇವಾಗ. ಮುಂಚೆ ಥರ ಇಲ್ಲ ಇವಾಗ. ನಮ್ದೆಲ್ಲ ಜೋಗಿ ಎಲ್ಲ 25 weeks 25 ಸೆಂಟರ್ಸ್ ಹೋಗಿತ್ತು. 25 ವಾರ 25 ಸೆಂಟ್ರು, 100 days in 100 centers. ಆವಾಗ ಅದು ಇತ್ತು, ಈಗ ಇಲ್ಲ. ಇವಾಗ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮೋರ್ ಅಂಡ್ ಥಿಯೇಟರ್ಸ್. 100 ಸೆಂಟರ್ ಹಾಕಿದ್ವಿ, ಅವಾಗೇ 100 ಸೆಂಟರ್ 100, ಈಗ 200-300 ಸೆಂಟರ್ ಹಾಕ್ಬಿಡ್ತಾರೆ, ಅಕ್ಕಪಕ್ಕ ಥಿಯೇಟರ್ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ. ಸೊ ಟ್ರೆಂಡ್ ಚೇಂಜ್ ಆಗಿದೆ. ವೆನ್ ಇಟ್ ವಾಸ್ ಅನಲಾಗ್ ಇಟ್ ವಾಸ್ ಡಿಫ್ರೆಂಟ್, ನೌ ಇಟ್ಸ್ ಡಿಜಿಟಲ್, ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗುವಂತ ನಾವು ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಸಿನಿಮಾ ರಿಲೀಸ್ಗೂ ಮುನ್ನ ಸಾಕಷ್ಟು ಹೇಳ್ತಾರೆ ಹಾಗಿದೆ ಹೀಗಿದೆ ಅಂತ. ಸೊ ನೀವು ನಿಜವಾಗಿಯೂ ಈ ಗಾರ್ಗ ಸಿನಿಮಾ ಏನು ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಒಂದೇ ಮಾತು ಹೇಳ್ಬೇಕಂದ್ರೆ, ಜನ ಒಳಗಡೆ ಬಂದ ಮೇಲೆ 5 minutes 2 minutes ಕೂಡ ಅವ್ರಿಗೆ ಬೋರ್ ಆಗಲ್ಲ, ಆ ಥರ ಮಾಡಿದ್ವಿ. ಏನಕ್ಕೆ 2 hours ವೇಸ್ಟ್ ಮಾಡಿದೆ ಅನ್ಸಲ್ಲ ಅವ್ರಿಗೆ. ನೋ, ಇಟ್ ಈಸ್ ವರ್ತ್ ಸೀಯಿಂಗ್ ಅಂತ ಅನ್ಸುತ್ತೆ. ದಟ್ ಮಚ್ ವಿ ಕ್ಯಾನ್ ಸೇ. ಅದಕ್ಕೋಸ್ಕರನೇ ಈ ಥರ ಟೀಸರ್ ನೀವು ನೋಡಿದ್ದೀರಲ್ವಾ? ಟೀಸರ್ ನೀವು ನೋಡಿದಿರಲ್ವಾ? ಎಸ್. ಹೌ ಡಿಡ್ ಇಟ್ ಫೀಲ್ ಫಾರ್ ಯು ಅಂತ ನಾನು ಜಸ್ಟ್ ಆ್ಯಸ್ ಅ ಇಟ್ ವಾಸ್ ಗುಡ್ ಓನ್ಲಿ. ಅಂದರೆ ಆ ಸಸ್ಪೆನ್ಸ್. ಆಮೇಲೆ ನಾನು ಒಂದು ಗಮನಿಸಿದ್ದು, ನಿಮ್ಮ ಮಗ ಹೊಸ ಪ್ರತಿಭೆ, ಸುತ್ತ ಇರುವಂಥ ಆರ್ಟಿಸ್ಟ್ಗಳು ಸ್ವಲ್ಪ ನೋನ್ ಇದ್ದಾರೆ ಅಂತ ನನಗನ್ನಿಸ್ತು. ಕ್ಯಾರೆಕ್ಟರ್ ಹಂಗೆ ಬೇಕಿತ್ತು ಹಾಕ್ತೆ. ನಾಟ್ ದಟ್ ತುರ್ಕಿದ್ದು ಯಾರೂ ಇಲ್ಲ. ಆ ಕ್ಯಾರೆಕ್ಟರ್ಸ್ ಅವ್ರವ್ರು ಬೇಕಿತ್ತು, ಅವ್ರವ್ರನ್ನೇ ಕ್ಯಾಸ್ಟ್ ಮಾಡಿದ್ದೀವಿ. ಬೇಕು ಅಂತ ನಾನು ಯಾವುದೂ ಹಾಕಕ್ಕೆ ಹೋಗಿಲ್ಲ. ಇವಾಗ ಸಿನಿಮಾ ನೋಡಿದ್ಮೇಲೂ ಅಷ್ಟೇ, ನಾನು ಅವಾಗಲೇ ಯಾರು ಹೇಳ್ತದೆ ಇದೇ ಮಾತು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದು ಯಾರಾದ್ರೂ ಡಿಸ್ಕಸ್ ಮಾಡಿದ್ರೆ, ಸಾಯಿ ಕುಮಾರ್ ಸರ್ ಜಾಗದಲ್ಲಿ ಬೇರೆ ಯಾರು ಮಾಡ್ಬೋದಾಗಿತ್ತು ಅಂತ ತುಂಬ ಜನ ಮಾತಾಡ್ತಾರಲ್ಲ. ಈ ಥರ ಒಂದು ಯಾವುದೋ ಸಿನಿಮಾ ಬಂದು ಇವ್ರು ಬಿಟ್ಟು ಇವ್ರು ಮಾಡೋ, ನೀವು ಇಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ
ಇವ್ರು ಬಿಟ್ಟರೆ ಇನ್ನು ಯಾರ ಕೈಲೂ ಆ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪಾಯಿಂಟ್ ಇದೆ ಮ್ಯಾಮ್. ಅಂದರೆ ಅವರೇ ಮಾಡೋಕ್ಕಾಗಲ್ಲ. ಕ್ರಾಫ್ಟೆಡ್ ಫಾರ್ ಅ ಕ್ಯಾರೆಕ್ಟರ್ಸ್, ಈಚ್ ಕ್ಯಾರೆಕ್ಟರ್ ಹೆಂಗೆ ಬರುತ್ತೋ ಆ ಥರ ನಾವು ಮಾಡಿದ್ವಿ. ಸರ್, ನಾನು ಹೀರೋಯಿನ್ ಅವರಿಗೆಲ್ಲ ಆ್ಯಕ್ಟ್ ಮಾಡೋಕೆ ಏನು ಚಾಲೆಂಜಿಂಗ್ ಅಂತೆಲ್ಲ ಕೇಳ್ತಾ ಇರ್ತೀವಿ. ಪ್ರೊಡ್ಯೂಸರ್ ಅನುಭವಿಸುವಂತಹ ಚಾಲೆಂಜ್ಗಳು ಏನು ಅಂತ ಸಿನಿಮಾದಲ್ಲಿ? ಸಿನಿಮಾ ಮಾಡಬೇಕು ಅಂತ ಹೇಳಿ ಮುಂದಾದಾಗ ನಿಮಗೆ ಏನು ಒಂದಷ್ಟು ಚಾಲೆಂಜಸ್ ಇರುತ್ತೆ? ಪ್ರತಿ ಡೇನೂ ಚಾಲೆಂಜ್ ಅದು. ಇಟ್ ಇಸ್ ನಾಟ್ ಲೈಕ್ ಒನ್ ಡೇ ಅಂತಲ್ಲ, ಅನ್ಕೊಂಡಿದ್ದ ದಿನದ ಮುಗಿಬೇಕು. ಈಗ ಗೋರಿ ಸಾಂಗ್ ಮಾಡ್ತಾ ಇದ್ವಿ, ಹೆವಿ ಖರ್ಚಾಗಿತ್ತು ಅದು. ಓಕೆ, ಎಷ್ಟು ಅಂತ ಕೇಳ್ಬೋದಾ ಸರ್? 1.25 ಕೋಟಿ ಖರ್ಚಾಯಿತು ಆ ಸೆಟ್ಟಿಗೆ, ಒಂದು ಸಾಂಗ್ಗೆ. ಒಂದು 8 ದಿವಸ ನಡೀತು. ಸೀನ್ಸು ಸಾಂಗ್ಸ್ ಎಲ್ಲ ಸೇರಿ ಒಂದು 10 ದಿವಸ ವರ್ಕ್ ಇತ್ತಲ್ಲಿ. ಎಲ್ಲ ಇತ್ತು, ಬಟ್ ಮಳೆ ಬರ್ತಿತ್ತು, ಔಟ್ಡೋರ್ ಅದು. ಹೆಂಗಪ್ಪ ನಡಿ ಆ ಒಂದು ಟೆನ್ಷನ್. ಸೊ ಪ್ರತಿಯೊಂದರಲ್ಲೂ ಒಂದೊಂದು ಟೆನ್ಷನ್ ಇರುತ್ತೆ. ಒಂದೊಂದ್ಸರಿ ದುಡ್ಡು ಟೆನ್ಷನ್ ಇರುತ್ತೆ, ಒಂದೊಂದ್ಸರಿ ಆರ್ಟಿಸ್ಟ್ ಹಂಗೆ ಯಾರೂ ಬಂದಿಲ್ಲ ಆ ಥರ ಯಾವುದೂ ನಮ್ಗೆ ಆಗಿಲ್ಲ. ಈ ಕಾಡ್ಗೆ ಹೋದಾಗ ಅಲ್ಲಿ ಪರ್ಮಿಷನ್ ಪ್ರಾಬ್ಲಮ್ಸು, ಅಲ್ಲೊಂಥರ ಪ್ರಾಬ್ಲಮ್ಸು, ಈ ಥರ. ಸಿನಿಮಾಗಳು ಒಂದಷ್ಟು ಚೆನ್ನಾಗಿ ಹೋಗಲಿಲ್ಲ ಅಂತ ಅಂದಾಗ ಇದನ್ನು ಕೈ ಬಿಟ್ಟು ಬಿಡೋಣ ಅಂತ ಹೇಳಿ ನಿಮ್ಗೆ ಅನಿಸಿದ್ದಿಲ್ವ ಯಾವತ್ತು ಅಂತ? ಇಲ್ಲಪ್ಪ, 100% ಇದು ಕಾನ್ಫಿಡೆಂಟ್ ಇತ್ತು, ಹಿಂಗೆ ತೊಗೊಂಬರ್ಬೇಕು ಅಂತ. 1 ಮಂತ್ ಬಿಫೋರ್ ಒಂದು ಸಾಂಗ್ ಆ್ಯಡ್ ಮಾಡಿದ್ದೀವಿ, ಅದನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ಹೇಳ್ತೀವಿ. ಅದು ಬೇಕಿರಲಿಲ್ಲ, ನೆಸಿಟಿ ಇದ್ರೇ ಅನ್ನೋದೇನಿಲ್ಲ. ಬಟ್ ನಾನು ಪ್ಯಾಷನೇಟಾಗಿ ಆಗ್ದೆ, ಅದಕ್ಕೊಂದು ಹ್ಯೂಜ್ ಖರ್ಚು ಮಾಡಿದೆ. ಯಾವ ಪ್ರೊಡ್ಯೂಸರು ಯೋಚನೆ ಮಾಡಿದೆ ಇದಾಗಿ ಬಿಟ್ಬಿಡು ಅಂತಿದ್ರು. ಆಮೇಲೆ ಕೆಲವರು ಹೇಳ್ತಾರೆ ಸ್ಯಾಟ್ಲೈಟ್ ಯಾರನ್ನ ಕೇಳಿದ್ರೆ ಫಸ್ಟು ಕೊಟ್ಬಿಡು, ಬಿಫೋರ್ ರಿಲೀಸ್ ಕೊಟ್ಬಿಡು ಅಂತ. ಇಷ್ಟು ಕೋಟಿ ಹಾಕ್ಬಿಟ್ಟು ಪಿಕ್ಚರೇ ಮಾಡಿದ್ದೀವಿ, ಬಿಫೋರ್ ರಿಲೀಸ್ ಏನಕ್ಕೆ ನಾನು ಮಾರಕ್ಕೆ ಹೋಗ್ಬೇಕು? ಅವ್ರ ಪಿಕ್ಚರ್ ರಿಲೀಸ್ ಆಗಲಿ, ಆಮೇಲೆ ನೋಡಲಿ. ಸೊ ಒನ್ ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್. ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಅಲ್ಲ. ಈ ಸಿನಿಮಾದ ಮೇಲೆ ನಿಮಗೇನ ಕಾನ್ಫಿಡೆನ್ಸ್ ಇದೆಯಾ ಸರ್? 100%. ಇಲ್ಲ, ಇಷ್ಟು ಮಾಡೋಕ್ಕೆ ಹೋಗ್ತಾನೆ ಇಲ್ಲ ನಾನು. ನಮ್ಮದೇ ಯೂಟ್ಯೂಬ್ ಇದೆ, ಪೇಪರ್ ವ್ಯೂ, ಏನು ಬೇಕೋ ಮಾಡ್ಬಿಡ್ಬೋದು. ಈಗ ಥಿಯೇಟ್ರ್ ಬೇಕು ಅನ್ನೋದೇ ಇಲ್ಲ ಇವಾಗ ಕಾನ್ಸೆಪ್ಟಲ್ಲಿ. ಕರೆಕ್ಟಾ? ಐ ಕ್ಯಾನ್ ಪುಟ್ ಇಟ್ ಟು ಮೈ ಯೂಟ್ಯೂಬ್ ಚಾನಲ್. ವಾಟ್ ಈಸ್ ದೇ, ಹೊಸ ಪಿಕ್ಚರ್ ನೋಡಲಿ ಅಂತೀನಿ. ಬಟ್ ಅದಲ್ಲ ಇಂಪಾರ್ಟೆಂಟು, ರೀಚ್ ಇಂಪಾರ್ಟೆಂಟು. ಮಾಡಿದ್ದೀವಿ, ರೀಚ್ ಆಗ್ತೀವಿ. ಅದಕ್ಕೋಸ್ಕರ ಕಂಟೆಂಟ್ ಚೆನ್ನಾಗಿದೆ, ರೀಚ್ ಆಗುತ್ತೆ ನಾವು ನಂಬಿಕೆ 100%. ಅದಕ್ಕೋಸ್ಕರ ನಾವು ಮಾಡ್ತೀವಿ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋದಕ್ಕೆ ಅಂತ ಹೋಗಿರ್ತೀವಿ. ನಮ್ಮ ಈ ಸ್ಟೋರಿ ಲೈನ್ ಕತೆ ಬೇರೆ ಇರ್ಬೋದು, ಸಾಕಷ್ಟು ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇದ್ದಾರೆ, ಈ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೋದಾಗ ಅದು ನೀರಸವಾಗುತ್ತೆ. ಅಂದರೆ ಚೆನ್ನಾಗಿಲ್ಲ ಸಿನಿಮಾ, ಅಯ್ಯೋ ಇದನ್ನ ನೋಡೋಕೆ ಬರಬೇಕಿತ್ತ ಅಂತೇಳಿ ಅಂದ್ಕೊಂಡು ಬರೋರು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಹೊಸ ಮುಖಗಳು ಬರ್ತಾ ಇಲ್ಲ, ಹೊಸ ಸ್ಟೋರಿ ಲೈನ್ ಇಲ್ಲ, ಕತೆ ಇಲ್ಲ, ಸಿನಿಮಾ ಇಲ್ಲ. ಕೇಳಿದ್ರೆ ಒಂದೆರಡು ಸಿನಿಮಾ, ಬಿಗ್ ಬಜೆಟ್ ಸಿನಿಮಾ, ಕಾಂತಾರ ಚೆನ್ನಾಗಿದೆ ಅಥವಾ KGF ಇದನ್ನು ಹೇಳ್ತಾರೆ. ಸೊ ಇದನ್ನು ಬ್ರೇಕ್ ಮಾಡೋರು ಯಾರು? ಕನ್ನಡ ಚಿತ್ರರಂಗವನ್ನು ಮುಂದೆ ತಗೊಂಡು ಹೋಗೋರು ಯಾರು? ಇದಕ್ಕೇನು ಹೇಳ್ತೀರಿ ಸರ್ ನೀವು? ಕನ್ನಡ ಚಿತ್ರ ಮುಂದೆ ತಗೊಳ್ಳೋದಕ್ಕೆ ಜನನೇ ಮುಂದೆ ತಗೊಂಡೋಗ್ಬೇಕು, ನಾವಾಗಲ್ಲ. ನಮ್ಮದು ಪ್ರಯತ್ನ. ಒಬ್ಬ ಮೇಕರ್, ಆ್ಯಸ್ ಅ ಫಿಲ್ಮ್ ಮೇಕರ್, ಈ ಹ್ಯಾಸ್ ಟು ಟೇಕ್ ಇಂಟ್ರೆಸ್ಟ್ ಇನ್ ಎವ್ರಿ ಸ್ಟೆಪ್ ಆ್ಯಂಡ್ ಡೂ ಇಟ್ ಸೀರಿಯಸ್ಲಿ. ಗ್ರ್ಯಾಂಟೆಡಾಗಿ ತೊಗೊಂಡು ನೀವು ಮಾಡೋಕ್ಕಾಗಲ್ಲ ಫಿಲ್ಮಿಗೆ. ಏನೋ ಮಾಡಿದೆ ಹೆಂಗೋ ಮಾಡಿದೆ ದುಡ್ಡು ಬಂತು, ಈಗ ಆಗಲ್ಲ. ₹1 ಹಾಕಿದ್ರು 100% ಅದು ವರ್ತಿದ್ರೆ ಅಷ್ಟೇ, ಬರ್ತಿಲ್ಲ ಅಂದರೆ ಬರಲ್ಲ. ಜನ ದಿ ಡೋಂಟ್ ಹ್ಯಾವ್ ಟೈಮ್. ದುಡ್ಡು ಖರ್ಚು ಮಾಡೋಕ್ಕೆ ಜನ ಅಂತ ದುಡ್ಡಿದೆ, ಬಟ್ ಟೈಮ್ ಇಲ್ಲ ಅವ್ರ ಹತ್ರ ಬರೋಕ್ಕೆ. 2 ಅವರ್ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಅಂದರೆ ಸಮಥಿಂಗ್ ಶುಡ್ ಬಿ ದೇರ್. ದೆನ್ ದೇ ಆರ್ ಕಮಿಂಗ್. ಮಲ್ಟಿಪ್ಲೆಕ್ಸ್ ಅಷ್ಟು ದುಡ್ಡಲ್ಲಿ ಯಾಕೆ ಹೋಗ್ತಿದ್ರು? ನಾವು ಜೋಗಿ ಮಾಡಿದಾಗ ₹25, ₹50, ₹10 ಟಿಕೆಟ್ ಇತ್ತು. ಈಗ ₹1000, ₹500, ₹300, ₹200 ಇದೆ. ದುಡ್ಡಿಗೆ ದೇ ಆರ್ ರೆಡಿ ಟು ಸ್ಪೆಂಡ್. ಬಟ್ ನಾನು ಹೋದ್ರೆ ನಂಗೆ ಸಿಕ್ಕತ್ತ ಟೈಮು, ನಂಗೆ ಬರ್ತಿದ್ಯಾ ಅನ್ನೋದು ಯೋಚನೆ ಮಾಡ್ತಾರೆ ಜನ. ಈಗ ಅದಿದ್ದರೆ ಮಾತ್ರ ಡೆಫಿನೆಟಾಗಿ ಹೋಗುತ್ತೆ. ತಂದೆ ಒಬ್ಬರು ನಿರ್ಮಾಪಕರು ಅನ್ನೋ ಕಾರಣಕ್ಕೆ ನಿಮಗೆ ಈ ಒಂದು ಆಪರ್ಚುನಿಟಿ ಈಸಿ ಆಯಿತಾ? ಹೇಗೆ? ತುಂಬ ಡಿಫಿಕಲ್ಟ್ ಆಯ್ತು ನಮ್ಮದು. ನಾನು ಹೇಳೋದಲ್ಲ, ಅವರು ಮಗನ್ನ ಲಾಂಚ್ ಮಾಡ್ತಾಯಿಲ್ಲ, ಒಂದು ಕಥೆನ, ಒಬ್ಬ ಆರ್ಟಿಸ್ಟ್ನ ಲಾಂಚ್ ಮಾಡ್ತಾರೆ. ಸೊ ಅದಕ್ಕೆ ಏನು ಬೇಕು, ಒಂದು ತಯಾರಾಗೋದಾಗಲಿ ಇದಾಗಲಿ, ಅವ್ರು ನಿಂತ್ಕೊಂಡು ಗೈಡ್ ಮಾಡ್ಕೊಂಡು ತೊಗೊಂಬಂದರು. ಬಟ್ ಈಸಿ ಅಂತೂ ಆಗಿಲ್ಲ. ಬೇರೆ ಥರ ಬಂದರೆ ಇನ್ನೂ ಸ್ವಲ್ಪ ಈಸಿ ಆಗಿರೋದು ಏನೋ ಗೊತ್ತಿಲ್ಲ ನನಗೆ. ಬಟ್ ಇದು ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಇರ್ತಿತ್ತು ಸರ್. ಬೇರೆ ಸಿನಿಮಾಗಳನ್ನು 6-7 ತಿಂಗಳುಗಳಲ್ಲಿ ಮುಗಿಸುವಂಥ ಅಶ್ವಿನಿ ರಾಮ್ ಪ್ರಸಾದ್ ಅವರು ಮಗನ ಸಿನಿಮಾವನ್ನೇ ಯಾಕೆ 3 ವರ್ಷ ಮಾಡಿದ್ದು ಅಂತ? ಬಿಕಾಸ್ ಆಫ್ ದ ಟೈಮ್. ನಾವು ಸ್ಟಾರ್ಟ್ ಮಾಡಿದಾಗೇ ಕರೋನಾ ಬಂದ್ಬಿಡ್ತು, ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ಆಯಿತು. ಆಮೇಲೆ ನಮ್ಮ ಸೆಟ್ ಒಂಚೂರು ಪ್ರಾಬ್ಲಮ್ ಆಯ್ತು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಅವನು ಬೆಂಕಿ ಹಿಂಗೆ ಅನ್ನಕ್ಕೆ ಹೋದಾಗ ಸ್ವಲ್ಪ ಜೋರಾಗಿ ಎಸ್ತಾ ಫುಲ್ ಇದಾಗ ಅದೊಂದು 15 ಡೇಸ್ ಕಟ್ ಆಯಿತು. ಆ 15 ಅಲ್ಲಿ ಆರ್ಟಿಸ್ಟ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲರೂ ಕಳಿಸಿದ್ವಿ. ನೆಕ್ಸ್ಟ್ ಕಳ್ಸೋದಕ್ಕೆ ಲೇಟ್ ಆಯಿತು. ಈ ಥರ ಅಬ್ಸ್ಟಿಕಲ್ಸ್ ಬಂತು. ಜೊತೆಗೆ
ನಾವು ಒಂದ್ಸರಿ ನೋಡಿದ್ವಿ ಏನೇನು ಚೇಂಜಸ್ ಮಾಡಬೇಕು ಅಂದರೆ ಶೂಟ್ ಮಾಡಿದ್ಮೇಲೆ ಕೆಲವು ಚೇಂಜಸ್ ಮಾಡಿದ್ದೀವಿ ನಾವು. ಈಗ ನಾವು ಯಾರೂ ಮಾಡಲ್ಲ ಹಂಗೆ, ಕೆಲವರು ಮಾಡ್ತಾರೆ. ಬಟ್ ನಾವು ವರ್ತ್ ಇದೆ, ಚೆನ್ನಾಗಿ ಬೆಟರ್ಮೆಂಟ್ ಆಗುತ್ತೆ ಅಂತ ನಾವು ಮಾಡಿದ್ದೀವಿ ಅಷ್ಟೇ ವಿನಃ ಅಲ್ಟಿಮೇಟ್ಲಿ ಇಟ್ ಈಸ್ ಬೀನ್ ಕ್ರಾಫ್ಟೆಡ್. ಅದಕ್ಕೋಸ್ಕರ ಡಿಲೇ ಆಯಿತು ಒಂದು. ನಿರ್ಮಾಪಕರಾಗಿರುವಂಥ ನೀವು ಸ್ಟೋರಿಯಲ್ಲಿ ಏನಾದರೂ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ ಹೇಗೆ? ಇಲ್ಲ, 100% ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಮಾಡಿಸ್ಕೊಂಡಿದ್ದೀವಿ. ಹೊರತಾರೆ ನೀಟಾಗಿ ಮಾಡಿದೆ ನಮ್ಮ ಡೈರೆಕ್ಟರ್ ಅಷ್ಟೇ. ಈಸ್ ಡನ್ ಇಟ್ ವೆರಿ ನೀಟ್ಲಿ. ಏನು ಚೇಂಜಸ್ ಹೇಳಿದ್ರು ಮಾಡಿದ್ರು ನೀಟಾಗಿ. ಈಸ್ ಡನ್ ಇಟ್ ನೀಟ್. ಆಮೇಲೆ ಅವರು ನಿರ್ಮಾಪಕರಾಗಿದ್ದಾರೆ ಅಂತ ಅವ್ರು ಚೇಂಜಸ್ ಮಾಡಲ್ಲ. ಅದು ಏನಕ್ಕೆ ಅಂತ ಕೇಳ್ತಾರೆ. ಇಫ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ವೈ ದಟ್ ಇಸ್ ವೆನ್ ಯು ಹ್ಯಾಸ್ ಡೂ ಇಟ್, ಬ್ರಿಂಗ್ ಸಮ್ ಮೀನಿಂಗ್ ಟು ದಟ್ ಇಸ್ ಆ ಥರ ಚೇಂಜಸ್ ಹೇಳ್ತಾರೆ. ಇಲ್ಲ ನಾನು ನಿರ್ಮಾಪಕ, ನಾನು ಚೇಂಜಸ್ ಮಾಡು, ನಾನು ಹಿಂಗೆ ಬೇಕು, ಈ ಥರ ಇರಬೇಕು, ಮಗನ್ ಇಟ್ ಇಸ್ ರಿಕ್ವೈರ್ಮೆಂಟ್ ಇದೆಯಾ, ಅವಾಗ ಚೇಂಜಸ್ ಹಾಕಿದ್ದು. ಆಮೇಲೆ ನಾನು ಅವ್ನಿಗೆ ಇದು ಚೇಂಜ್ ಮಾಡೋದಕ್ಕೆ ಮಿಸ್ಟೇಕ್ ಹೇಳಿದೆ. ಇದು ಯಾಕೆ ಹಿಂಗೆ ಮಾಡಿದ್ಯಾ, ಏನಕ್ಕೆ ಅರ್ಥ ಹಿಂಗೆ ಹೋಗುತ್ತೆ, ಈ ಥರ ಮಾಡೋದು ಚೆನ್ನಾಗಿರುತ್ತೆ, ಏನು ಮಾಡ್ಬೋದು ಮಾಡು ಅಂತ ಹೇಳಿದೆ ಆ ಥರ. ಆಮೇಲೆ ಶಾರ್ಟ್ಸು ಅಷ್ಟೇ, ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ನಾನು ಸ್ಪಾಟ್ಗೆ ಹೋದ್ರೂ ಸ್ಪಾಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಇರೋ ಕ್ಯಾಮ್ರಲ್ಲಿ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ನನಗೆಲ್ಲ ಗೊತ್ತಿದ್ರೆ ನಾನು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಐ ನ್ಯೂ ವಾಟ್ ಈಸ್ ಡೂಯಿಂಗ್. ಚೆನ್ನಾಗಿ ಮಾಡ್ತಿದ್ದಾನೆ, ನಾನು ಫಿಂಗರ್ ಮಾಡೋಕ್ಕೆ ಹೋಗಲ್ಲ. ಇಫ್ ಯು ಆರ್ ನಾಟ್ ಡೂಯಿಂಗ್ ಗುಡ್, ಯು ಸಿಟ್ ಸೈಡ್ ಅಂತೀನಿ ನಾನು. ಅರ್ಥ ಆಯ್ತು ನಿಮಗೆ? ವೆನ್ ಯು ಆರ್ ಡೂಯಿಂಗ್ ಯುವರ್ ಜಾಬ್ ಗುಡ್, ಐ ವಿಲ್ ನಾಟ್ ಇಂಟರ್ಫಿಯರ್. ಸರ್, ಜೋಗಿ ಅಂತ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟಂತಹ ಪ್ರೊಡ್ಯೂಸರ್ ನೀವು, ನಂತರ ಫ್ಲಾಪ್ಗಳು ಅಥವಾ ನೀವು ಏನು ಸ್ಟೋರಿ ಕೇಳಿರ್ಲಿಲ್ವಾ, ಅಥವಾ ಇವ್ರ ಜೊತೆ ಮಾಡಿದ್ದು ನನಗೆ ಬೇಡವೇ ಆಗಿತ್ತು, ಯಾಕಾದರೂ ಮಾಡಿಬಿಟ್ನೋ ಅಂತ ಅನಿಸಿದ್ದಿದೆಯಾ? ಯಾವ ನಟರ ಜೊತೆ ಮಾಡಿದ ಹಾಗೆ ಅನಿಸ್ತು ಓಪನ್ ಆಗಿ ಹೇಳೋದಾದ್ರೆ? ಸೆಕೆಂಡ್ ಫಿಲ್ಮ್ ಪ್ರೀತಿಯಕ್ಕೆ ಭೂಮಿ ಇದೆ, ಆಮೇಲೆ ಜೊತೆಗಾರ, ಆಮೇಲೆ ಸರ್ಕಾರಿ ಕೆಲಸ, ದೇವ್ರ ಕೆಲಸ. ಜೊತೆಗಾರ ಇಟ್ ವಾಸ್ ಲೈಕ್ ಓಕೆ, ನಾಟ್ ಗುಡ್ ನಾಟ್ ಬ್ಯಾಡ್. ಸರ್ಕಾರಿ ಕೆಲಸ ನಾಟ್ ಗುಡ್ ನಾಟ್ ಬ್ಯಾಡ್. ಪ್ರೀತಿಯಕ್ಕೆ ಭೂಮಿಗೆ ನಂಬಿಕೆ, ಬೇರೆಯವ್ರನ್ನ ಹಾಕೋ ಬದಲು ಇದಾಗುತ್ತೆ, ಪ್ರೇಮ್ ನೀವೇ ಮಾಡಿ ಅಂತ. ಆ್ಯಕ್ಚುಲಿ ಪ್ರೇಮ್ ನಾವೇ ಹೇಳಿದ್ದು ನೀನೇ ಮಾಡು ಅಂತ. ಎಲ್ಲರೂ ಹೇಳ್ತಾರೆ ಅವನು ಇದು ಮಾಡೋದು ಅಂತ ಅಂದ್ಬಿಟ್ಟು. ವಿ ಶುಡ್ ನಾಟ್ ಬ್ಲೇಮ್ ಎನಿ ಒನ್. ಇಟ್ ವಾಸ್ ಅ ಟೈಮ್. ನಾವು ಅಂದ್ಕೊಂಡ ಎಷ್ಟು ಖರ್ಚಾಗಿತ್ತು ಸರ್ ಆ ಸಿನಿಮಾಗೆ? 10 ಕೋಟಿ ಖರ್ಚಾಗಿತ್ತಮ್ಮ, 5 ಕೋಟಿ ಸಂಪಾದನೆ ಮಾಡಿದ್ವಿ. 5 ಕೋಟಿ ಹೋಯ್ತು. ಬಟ್ ಜೋಗಿಲ್ ದುಡಿದ್ವಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಹೋಯ್ತು. ಸಿ ನೋವೇರ್ ಪ್ರೇಮ್ ಹ್ಯಾಸ್ ಡನ್ ಎನಿಥಿಂಗ್ ರಾಂಗ್ ಫಾರ್ ಅಸ್. ಒಂದ್ರೊಳಗೆ ಒಂದು ಸ್ವಲ್ಪ ಹೋಯ್ತು, ಅದು ಬರುತ್ತೆ ಹೋಗುತ್ತಲ್ವ ಬಿಸ್ನೆಸ್ಸಲ್ಲಿ. ಸೊ ಆ ಥರ ಹೋಗಿದೆ ವಿನಃ. ಆ್ಯಂಡ್ ಇನ್ನೆರಡು ಪಿಕ್ಚರು ನಾನು ಅಂದ್ಕೊಂಡಷ್ಟು ಆಗಿಲ್ಲ ಅನ್ನೋ ಅಲ್ಲಗಲ್ಲಿಗಾಗಿದೆ. ಹ್ಯೂಜ್ ಖರ್ಚು ಮಾಡಿಲ್ಲ, ಬಟ್ ವಿ ಹ್ಯಾವ್ ಗಾಟ್ ದ ರಿಕವರಿ. ಓವರ್ ಆಲ್ ಇಫ್ ಯು ಥಿಂಕ್ ವಿ ಆರ್ ಇನ್ ಪ್ಲಸ್ ಒನ್ಲಿ ಆಸ್ ಅ ಆಡಿಯೋ. ಯಾವ ಸಿನಿಮಾ ಮಾಡಬಾರ್ದಿತ್ತು ಅಂತ ಅನಿಸ್ತು ನಿಮಗೆ? ಹಿಂಗೆ ಹೇಳ್ತೀರ, ಪ್ರೀತಿಯಾಗಿ ರಾಂಗ್ ಚಾಯ್ಸ್ ಅನಿಸ್ತು ನಮಗೆ. ಓಕೆ, ಅದೇ ನಮ್ಮ ದಿಕ್ಕನ್ನೇ ಬದಲಾಯಿಸ್ಬಿಡ್ತದೆ. ವಿ ಹ್ಯಾವ್ ಲಾಸ್ಟ್ ಅ ಮಿನಿಮಮ್ ಫಿಗರ್, ಬಟ್ ದ ಟೈಮ್ ಟೇಕನ್. ಆಮೇಲೆ ಯಾರು ನಮ್ಮ ಕ್ಯಾಸೆಟ್ ಅಂಗಡಿಯವರು ಎಷ್ಟು ವರ್ಷ ತಗೊಂಡ್ರಿ ಸರ್ ಆ ಸಿನಿಮಾ ಶೂಟಿಂಗ್? 2 years ತೊಗೊಂಡ್ವಿ. ಓಕೆ. ನಮ್ಮ ಕ್ಯಾಸೆಟ್ ಸಪ್ಲೈ ಮಾಡ್ತಿದ್ವಿ ನಾವು. ಕ್ಯಾಸೆಟ್ ಇದ್ದವಾಗ ಏನ್ರಿ ಇಂಥದ್ದು ಮಾಡಿದ ಸ್ಟೋರಿ ಕೇಳಿಲ್ವೇನ್ರಿ ಹಂಗೆ ಕೇಳೋರು ನನ್ನ. ಕ್ಯಾಸೆಟ್ ಅಷ್ಟು ಚೆನ್ನಾಗಿ ಮಾಡ್ತೀರಿ, ಇದು ಯಾಕೆ ಹಿಂಗೆ ಮಾಡಿದ್ದೀರ ಅಂತ. ಇದೆಲ್ಲ ಮಾತು ಬಂದಿತ್ತು ಅವಾಗ. ಆ ಟೈಮ್ ಅಷ್ಟೇ, ಎಲ್ಲ ಟೈಮ್. ಈ ರೀತಿ ಕಾಲಳಿಯವರು ಹಿಂದೆಯಿಂದ ಮಾತಾಡುವಾಗ ನಿಮ್ಗೆ ಏನಾದರೂ ಅನ್ಸುತ್ತಾ? ಅವ್ರು ಅದ್ರ ಬಗ್ಗೆ ಎಲ್ಲ ನೀವು ಹೇಳ್ತೀರಿ ಹೇಳಿ, ನನಗೆ ಇದ್ದಂಗೆ ಹೇಳ್ತೀರಾ, ಇಲ್ಲ ಅಂದರೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಮೈ ಫೋಕಸ್ ಇಸ್ ಓನ್ಲಿ ಆನ್ ಮೈ ವರ್ಕ್. ನಾನು ಏನು ಕೆಲಸ ಮಾಡ್ತೀನೋ ಅದ್ರ ಮೇಲೆ ಫೋಕಸ್ ಅಷ್ಟೇ, ಯಾರೇನು ಕಾಲಲ್ಲಿ ಇಟ್ ನಾಟ್. ಸ್ಟಾರ್ಟಿಂಗ್ ಟೀಸರಲ್ಲಿ ಸರ್ ಆ ವಾಯ್ಸು, ಆಮೇಲೆ ತಲೆಬುರುಡೆ ಮೇಲೆ ರಕ್ತ, ಇದೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಟೀಸರನ್ನು ಅದು ಆ್ಯಕ್ಚುಲಿ ಸ್ಟೋರಿ ಲೈನ್ ಏನು ಅಂತಲೇ ಗೊತ್ತಾಗೋದಿಲ್ಲ. ಸೊ ಏನು ಹೇಳೋಕ್ಕೆ ಮುಂದಾಗಿದ್ದೀರಿ ಟೀಸರ್ ಮೂಲಕ, ಏನು ಸಿನಿಮಾ ಅಂತ, ಹೇಗೆ? ಇಟ್ಸ್ ಅ ಕಂಟೆಂಟ್ ಅಂತ ತೋರಿಸಿದ್ವಿ. ಟ್ರೈಲರ್ ರಿಲೀಸ್ ಮಾಡ್ತೀವಿ 23rd 24th ರಿಲೀಸಿಂಗ್ ದ ಟ್ರೈಲರ್. ದೇರ್ ವಿಲ್ ಕಮ್ ಟು ನೋ ವೈ ಗಾರ್ಗಾ ಇಸ್ ದೇರ್, ವೈ ವಿ ಹ್ಯಾವ್ ಟು ಸಿ. ಬೇರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿಗೂ ಗಾರ್ಗಾಗೂ ಏನು ವ್ಯತ್ಯಾಸ ಇದೆ, ಅಥವಾ ಎಷ್ಟು ವಿಭಿನ್ನ ಇದು ಅಂತ? ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಏನೋ ಒಂದು ಮರ್ಡರ್ ಮಿಸ್ಟ್ರಿ ಇಟ್ಕೊಂಡು ಹೋಗಿ ಫಿನಿಶ್ ಮಾಡಿ ಎಂಟು ಮಾಡಿಬಿಡ್ತಾರೆ. ಇದು ಹಂಗಲ್ಲ. ಇದರಲ್ಲಿ ಮರ್ಡರೇ ಇಲ್ವಾ ಸರ್? ಅದನ್ನ ನಾವು ಹೇಳೋಕ್ಕಾಗಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಮರ್ಡರ್ ಆಗುತ್ತೆ, ಏನಕ್ಕಾಗುತ್ತೆ, ಯಾಕಾಗುತ್ತೆ, ವೈ ಇಟ್ ಈಸ್ ವೈ ದೇ ಹ್ಯಾವ್ ಬೀನ್ ಮರ್ಡರ್ಡ್, ಬೈ ಹೂಮ್, ವೈ, ವಾಟ್ ಈಸ್ ಅ ಸ್ಟೋರಿ ಬಿಹೈಂಡ್ ದಟ್. ಏನಕ್ಕೆ ಇದ್ದಕ್ಕಿದ್ದಂಗೆ ಅವನು ಯಾರೋ ಹೊಡಿಬೇಕು, ಅವನು ಯಾರು ಹೊಡೆದಿದ್ದಾರೆ, ಇದೆಲ್ಲ ಇದು ಬರುತ್ತೆ. ರೀಸನ್ ಅನ್ನೋದು ಫೈನಲ್ ಕ್ಲೈಮ್ಯಾಕ್ಸ್. ಇಂಟರ್ವಲ್ ಬ್ಲಾಕಲ್ಲಿ ಒಂಚೂರು ಟಿಂಗ್ ಕೊಡ್ತೀವಿ, ಎಂಡಿಂಗಲ್ಲಿ ಗೊತ್ತಾಗುತ್ತೆ ವೈ ಇಟ್ ಹ್ಯಾಸ್ ಬಿನ್ ಡನ್. ಕೂಡಿಸುತ್ತೆ ಜನನ. ಸ್ಟೋರಿ ಎಲ್ಲೂ ಹೇಳ್ಕೊಡಕ್ಕೆ ಹೋಗಲ್ಲ ನಾವು, ಯಾರಿಗೂ ಹಿಂಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ನೋಡೋರಿಗೆ ನಾವು ನೋಡಿ ಗೊತ್ತಾಗ್ಬಿಡುತ್ತೆ ನಮಗೆ ಎಲ್ಲ ನಮಗಿದ್ದು. ಬಟ್ ಆ ಥರ ಇದೆ
ಕೆಲವೊಂದಷ್ಟು ಸಿನಿಮಾಗಳು ಟೀಸರ್ ನೋಡಿದಾಗ ಒಂದಷ್ಟು ಅಭಿಪ್ರಾಯಗಳು ಬರುತ್ತೆ. ರೀಸೆಂಟಾಗಿ ನಾನು ತಗೊಳ್ಳೋದಾದ್ರೆ ಕಾಂತಾರ ಸಿನಿಮಾ ಆದ ಬಳಿಕ ದೈವಕ್ಕೆ ಅಪಚಾರ ಆಗಿದೆ ಅನ್ನುವಂಥ ಒಂದು ವಿಷಯ ಇದು ಮುನ್ನೆಲೆಗೆ ಬಂತು. ಈಗ ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗಿದೆ. ಸೊ ಆ ಟೀಸರನ್ನು ನೋಡಿ ಕುಟುಂಬ ಸಮೇತ ಕೂತ್ಕೊಂಡು ನೋಡೋಕ್ಕಾಗದೇ ಇರುವಂಥ ಸಿನಿಮಾ ಅನ್ನುವಂಥ ಒಂದು ಅಭಿಪ್ರಾಯ ಬಂತು. ಬಿಕಾಸ್ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇದೆ, ಅಷ್ಟಾಗಿ ಹಾಲಿವುಡ್ ಆ ರೇಂಜಿಗೆಲ್ಲ ಒಂದು ಟೀಸರ್ಗಳನ್ನು ಬಿಡುಗಡೆ ಮಾಡಲ್ಲ. ಸೊ ಈ ರೀತಿ ಅಭಿಪ್ರಾಯಗಳು ಅಥವಾ ಇದನ್ನು ಕೊಟ್ಟಾಗ ಈ ಟೀಸರ್ಗೂ ಕಂಪೇರ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು? ಬೇರೆ ಟೀಸರ್ಗಳನ್ನು ಈಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನೀವು ನೋಡ್ತಾ ಇರ್ತೀರಿ, ಸೊ ಏನು ಹೇಳ್ತೀರಿ ಸರ್? ಅವ್ರವ್ರು ಏನು ಹೇಳಕ್ಕೆ ಹೊರಟಿದ್ರು ಅದನ್ನು ಹೇಳಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಟಾಕ್ಸಿಕ್ಕು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಅಲ್ಲೇನು ತೋರಿಸಿದ್ದಾರೆ ಅಲ್ಲ ಹೇಳಿದ ಮಾತು. That is not any big issue like that. They have created one type. Kantara is one type and Navas is one type. ನಾವು ಏನು ಹೇಳಕ್ಕೆ ಹೊರಟಿದ್ವೋ ನಾವು ಆ ಕಂಟೆಂಟಲ್ಲಿ ನಾವು ತೋರಿಸಿದ್ದೀವಿ ಅಷ್ಟೇ ವಿನಃ ಯು ಕಾಂಟ್ ಸೇ ಆ ಥರ ಹೇಳೋಕ್ಕಾಗಲ್ಲ. ಸೊ ನೀವು ಹೇಳಿ, ಫಸ್ಟ್ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇದೆ? ಭಯ ಇತ್ತ ಮಾಡುವಾಗ? ಈಗ ತಂದೆ ಬಂದು ನೀವೇ ಮಾಡಿ ಅಂತ ಹೇಳಿದಾಗ ಸೊ ಬೇಡ ಅಂತ ಹೇಳಿದ್ದಿದೆಯಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ಬೇಡ ಅಂತ ಹೇಳಿದ್ದಿಲ್ಲ, ಎಲ್ಲ ಕಂಪ್ಲೀಟ್ ಗೈಡೆನ್ಸಲ್ಲೇ ಬಂದಿರೋದು. ಇವತ್ತವರೆಗೂ ಏನು ಬಂದಿದೆ ಅವ್ರ ಗೈಡೆನ್ಸ್ ಇಲ್ದಿರಂಗೆ ಆ ಕಡೆ ಈ ಕಡೆನೂ ಒಂದು ಎಕ್ಸ್ಟ್ರಾ ಮಾಡಿದ್ದಿಲ್ಲ, ಎಕ್ಸ್ಟ್ರಾ ಇದಿಲ್ಲ. ಸೊ ಭಯ ಇತ್ತು, ಖಂಡಿತ ಭಯ ಇತ್ತು. ಯಾಕಂದರೆ ಒಂದು ಲೈಫು ಒಂದು ಸಿನಿಮಾ ಅಂತ ಬಂದಾಗ ಅದು ಭಯ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಹೆಂಗೆ ಬರ್ತದೆ ಅಂತ ನಾವು ನೋಡ್ಕೊಂಡು ಹೋಗ್ತೀವಲ್ಲ, ಒಂದು ದಿನ 2 ದಿನ 3ನೇ ದಿನ ನಮ್ಗೆ ಗೊತ್ತಾಗೋಗುತ್ತೆ, ಓಕೆ ಇದು ಹಿಂಗಿದೆ. ಸೊ ಆ ಒಂದು ಟ್ರಾವೆಲಲ್ಲಿ ಬಂದಿರೋದು. ನೀನಾಸಂನಲ್ಲಿ ಎಷ್ಟು ಟೈಮ್ ನೀವು ಪ್ರಾಕ್ಟೀಸ್ ಮಾಡಿ? 1 ವರ್ಷ ಅಮ್ಮ, ಒಂದು ವರ್ಷ ಇರುತ್ತೆ. 4 ನಾಟಕ ಮಾಡಿಸ್ತಾರೆ ಒಂದು ವರ್ಷದಲ್ಲಿ. ಒಂದಷ್ಟು ಸೀನ್ ವರ್ಕ್ಸ್, ಒಂದಷ್ಟು ನಾಟಕ ಹೊರಗಡೆಯಿಂದ ಜನ ಬರ್ತಾರೆ, ಹೇಳ್ಕೊಡ್ತಾರೆ. ಒಂದಷ್ಟು 4 ನಾಟಕ ಮಾಡ್ತೀವಿ, ಒಂದಷ್ಟು ಜನ ಬರ್ತಾರೆ ಊರಿಂದ. ಇವರು ನಂದು ಪ್ರತಿಯೊಂದು ನಾಟಕಕ್ಕೂ ಅವ್ರು ಎಲ್ಲೇ ಇದ್ರು, ಅಂದರೆ ಅದು ಹೆಂಗೆ ಅಂದರೆ 2 months ಒಂದು ಶೋ ಇರುತ್ತೆ. 2 months ಒಂದು ನಾಟಕದ ಮೇಲೆ ಬಗ್ಗೆ ಓದ್ತೀವಿ, ಅದ್ರ ಬಗ್ಗೆ ಪ್ರಿಪೇರ್ ಆಗ್ತೀವಿ, ಮಾಡ್ತೀವಿ. ಇವರು ಪ್ರತಿಯೊಂದು ಒಂದು ಸರಿ ಎಲ್ಲೋ ಹುಬ್ಳಿನೂ ಇದ್ದರು. ಅಲ್ಲಿಂದ ಅವ್ರು ರಾತ್ರಿ ಬಸ್ಸಲ್ಲಿ ಬಂದು ಸಾಯಂಕಾಲ ನಾಟಕ ನೋಡ್ಕೊಂಡು ಅವತ್ತಿನ ರಾತ್ರಿನೇ ತಿರ್ಗಾ ವಾಪಸ್ ಹೋಗಿರೋಂಥ. ಯಾವತ್ತು ಅನಿಸಿದೆ ಅಲ್ಲ ಬಸ್ಸಲ್ಲಿ ಹೋಗಿ ನೋಡುವಂಥ ಒಂದು ನಿಮಗೆ ಇಂಟ್ರೆಸ್ಟು? ಆಮೇಲೆ ಸರ್ ಯಾವತ್ತು ನಿಮಗೆ ಅನಿಸಿದ್ದು ನನ್ನ ಮಗನ ಹತ್ರ ಆ್ಯಕ್ಟಿಂಗ್ ಮಾಡಿಸ್ಬೋದು ಅಂತ? ಇಲ್ಲ, ನನಗೆ ಕಣ್ಣಿಗೆ ಕಾಣೋದೇ ನೆಗೆಟಿವ್, ಪಾಸಿಟಿವ್ ಕ್ರಿಟಿಕ್ ನೀವು, ಅದೇ ದೊಡ್ಡ ಕ್ರಿಟಿಕ್ ಅವ್ರದ್ದು. ನಾನೇ ವಿಲನ್. ಪ್ರತಿಯೊಂದು ಹೇಳ್ತಿದ್ದೆ ನೋಡಿ, ಇದು ರಾಂಗಿದೆ, ಇದು ರಾಂಗಿದೆ, ಇದು ರಾಂಗಿದೆ. ಕೆಲವು ಟೈಮು ಕೋಪ ಮಾಡ್ಕೊಂಡು ಎಲ್ಲ ಆಗಿದೆ. ನಾನು ಹೇಳೋದು ನೀನು ಒಳ್ಳೇದಕ್ಕೆ ಅಂತ ಹೇಳಿದ್ದೀನಿ. ನಾನು ಅಲ್ಲಿ ಸ್ಟೇಜಲ್ಲಿ ಕಥೆಯನ್ನು ಅಲ್ಲಿ ಡ್ರಾಮಾ ನೋಡಿದಾಗ ಹೇಳಿದೆ. ಆಮೇಲೆ ಹೇಳಿದೆ ಇಲ್ಲೊಂದು ಯಾಕೆ ಮಿಸ್ಟೇಕ್ ಹಿಂಗೆ ಮಾಡಿದೆ ಅಂತಂದ ಅಂದೆ. ಅಲ್ಲೂ ಹೇಳಿದ್ದೀನಿ ಅವ್ನು ಹಿಂದೆ ಹೋಗ್ಬಿಟ್ಟು. ಸೊ ನಾವು ಹೆಂಗಿದೆಯೋ ಹಂಗೆ ಹೇಳ್ತೀವಿ ನಾವು, ಯಾಕೆ ಸುಮ್ಮನೆ ಇಲ್ಲಿದ್ದು ಹೇಳ್ಬೇಕು. ಅದಕ್ಕೆ ಹೋಗಿ ನೋಡಿದೆ. ಅಮ್ಮ ಎಲ್ಲ ಹಣೆ ಬರ ಬರೆದಿರ್ತಾರೆ ದೇವರು. ಇವನು ಹಿಂಗೆ ಹೋಗ್ಬೇಕು, ಅದನ್ನು ಯಾರು ನಾವು ನಿಲ್ಸೋಕ್ಕಾಗಲ್ಲ. ಆಮೇಲೆ ನಾನು ಮಾಡೋಕ್ಕಾಗಲ್ಲ ಅವ್ನ ಫ್ಯೂಚರ್ನ. ಕರೆಕ್ಟಾ? ಗೈಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸಕ್ಸಸ್ಸು, ಅವನು ಹೆಂಗೆ ಹೋಗ್ತಾನೆ, ಅವನ ಇಂಟ್ರೆಸ್ಟು, ಅವನು ಹೌ ವಿ ಗೋಸ್, ದಟ್ ಈಸ್ ಎವ್ರಿಥಿಂಗ್. ಸರ್ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರ ವಾಯ್ಸು ತುಂಬ ಚೆನ್ನಾಗಿ ಕತೆ ಹೇಳೋದಾಗಿರ್ಬೋದು. ಆಮೇಲೆ ಅರುಣ್ ಸಾಗರ್ ಅವರು ಎಲ್ಲರೂ ಕೂಡ ಇದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಯಾವ ರೀತಿ ನಡೀತು? ಬಜೆಟ್ ಫ್ರೆಂಡ್ಲಿ ನಡೀತಾ ಅಥವಾ ಇಂಥವ್ರನ್ನ ಹಾಕ್ಕೊಳ್ಬೇಕು ಅಂತ ನಡೀತಾ, ಹೇಗೆ? ಇಲ್ಲ ಪಾಪ, ಎಲ್ಲ ಆರ್ಟಿಸ್ಟು ನಮಗೆ ವೆರಿ ಕ್ಲೋಸ್. ಅರುಣ್ ಸಾಗರ್ ಆಗಲಿ, ಸಂಪತ್ ಸರ್ ಆಗಲಿ, ಆಮೇಲೆ ಸಾಯಿ ಕುಮಾರ್ ಗುರುಗಳಾಗಲಿ, ಮುಂಚೆಲ್ಲ ಡಬ್ಬಿಂಗ್ ಮಾಡಿದ್ದಾರೆ, ಎಲ್ಲ ಮಾಡಿ ಕಾಂಟ್ಯಾಕ್ಟ್ಸ್ ಇತ್ತಲ್ಲಮ್ಮ. ವಿ ಆರ್ ನಾಟ್ ನ್ಯೂ ಟು ದಿ ಇಂಡಸ್ಟ್ರಿ. ಸೊ ದೇ ಗೇವ್ ಅಸ್ ನೀಟ್ ಬಜೆಟ್, ನಾಟ್ ಎನಿ ಹೆವಿ ಅನ್ನೋದೇನಿಲ್ಲ. ಸರ್ ನಮ್ಮಲ್ಲಿ ಯಾರು ಕಾಸ್ಟ್ಲಿಯೆಸ್ಟ್ ಆ್ಯಕ್ಟರ್ ಮೇಂಟೈನೇ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸಿರೋದು? ನನ್ನ ಮಗನೇ. ಯಾಕೆ ಅಂದರೆ ನಿಮ್ಮ ಮಗನ ಬಿಟ್ಟು ಆಪ್ಷನ್ನಿಂದ ತೆಗಿತಾ ಇದ್ದೀನಿ. ಸ್ಟಾಪ್ ಟ್ರೈನಿಂಗ್ ಮಾಡಿಸಿ ಮಟ್ಟಿ ಮಾಡಿ ಅವನ್ನೆಲ್ಲ ಖರ್ಚು ಲೆಕ್ಕ ಹಾಕೊಂಡ್ರೆ ಇವ್ರು ಯಾರು ಕೊಟ್ಟಿರೋದಕ್ಕಿಂತ ಜಾಸ್ತಿನೇ. ಓಕೆ. ಬಟ್ ಎಲ್ಲ ಆರ್ಟಿಸ್ಟು ಒಂದು ಲೆವೆಲ್ ಆರ್ಟಿಸ್ಟೇ. ಯು ಕ್ಯಾನ್ ಕಂಪೇರ್ ವಿತ್ ದೇರ್ ದಿಸಿಂಗ್. ಎಲ್ಲ ದೊಡ್ಡ ಆರ್ಟಿಸ್ಟ್ನೇ ಹಾಕಿರೋದು. ಓಕೆ. ಆರ್ಡರೇ ಫ್ರೀಯಾಗಿ ಅನ್ನೋದು ಯಾರೂ ಇಲ್ಲ. ಈ ಸಿನಿಮಾ ಹೊರತುಪಡಿಸಿ ನಿಮಗೆ ಯಾರು ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಲಿಯೆಸ್ಟ್ ಆ್ಯಕ್ಟರು ಮೇಂಟೈನೇ ಮಾಡೋಕ್ಕಾಗಲ್ಲ, ಆನೆ ಸಾಕ್ದಂಗೆ ಆಗುತ್ತೆ ಅಂತ ಅನ್ಸೋದು? ನಾವು ಯಾರು ಟಚ್ ಮಾಡೇ ಇಲ್ವಲ್ಲ ಯಾರಿಗೂ. ನಾವು ಹೆಂಗಿರ್ಬೇಕು ಹಂಗಿದ್ದೀವಿ, ಸಾಕು. ಅಂದರೆ ನೀವು ಕೇಳ್ಪಟ್ಟಿರೋದು ಸರ್? ನಮ್ಮ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ. ಬೇರೆ ಯಾರು ಒಬ್ಬೊಬ್ರು ಒಂದು ಹೇಳ್ತಾರೆ, ಅದೆಲ್ಲ ತೆಗೆಸ್ಕೊಂಡ್ಬಾರ್ದು. ಈಗ ಹೇಳ್ತಾರೆ ಈ ಆ್ಯಕ್ಟರಿಗೆ ಇದೇ ಫುಡ್ ತರಿಸ್ಬೇಕು, ಇಲ್ಲಾಂದ್ರೆ ಊಟನೇ ಮಾಡಲ್ಲ. ನೋ, ಐ ನಾಟ್ ಕಮಿಂಗ್ ಟು ದಟ್ ಪಿಕ್ಚರ್. ಓಕೆ. ತಿಳ್ಕೊಳಕ್ಕೆ ಹೋಗಲ್ಲ.
ನಾನು ಪ್ರೋಗ್ರಾಮ್ ಮಾಡಕ್ಕೆ ನಾನು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಫುಲ್ಲು ಸರ್ಕಲ್ ಹಾಕ್ಕೊಂಡು ಯಾರು ಕ್ಯಾರೆಕ್ಟರೈಸೇಷನ್ ಹೆಂಗೆ ಏನು ಅವ್ರ ಮೈನಸ್ ಏನು ಪ್ಲಸ್ ಏನು ತಿಳ್ಕೊಂಡು ಕೈ ಹಾಕ್ತೀನಿ. ಹಂಗಿದ್ರೆ ಅವ್ರು ದೂರ ಇಟ್ಬಿಡ್ತೀನಿ, ನಾನು ತಲೆ ಹಾಕಕ್ಕೆ ಹೋಗಲ್ಲ. ಬೇಡ ಅಂತ ಅನುಭವ ಆಗಿದ್ದಿದೆಯಾ ಇಷ್ಟು ವರ್ಷದಲ್ಲಿ? ಆ ಥರ ಏನು ಯಾರಿಲ್ಲ ಅಂತ. ಜೊತೆಗಾರ ರಮ್ಯಾನ ಎಲ್ಲರ ಹತ್ರನೂ ಟಫ್ ಇತ್ತು, ನಮ್ಮ ಹತ್ರ ಪರ್ಫೆಕ್ಟಾಗಿ ಇದ್ರ ಅಮ್ಮ ರಮ್ಯಾ ಅವರು. ಶಿ ಇಸ್ ಡನ್ ವೆರಿ ನೀಟ್ಲಿ. ಓಕೆ. ಸೊ ಹೌ ಯು ಆಪ್ರೇಟ್ ದೆಮ್, ಹೌ ಯು ಟಾಕ್ ಟು ದೆಮ್, ಹೌ ಯು ಡೀಲ್ ವಿತ್ ದೆಮ್, ಸಿಂಪಲ್. ಎಂಥವ್ರನ್ನ ಹೆಂಗೆ ಬೇಕಂದ್ರೂ ನಾವು ಹ್ಯಾಂಡಲ್ ಮಾಡ್ಬೋದು. ಓಕೆ ಸರ್, ಈ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವರೆಲ್ಲರ ಪಾತ್ರ ಎಷ್ಟು ವಿಭಿನ್ನವಾಗಿದೆ, ಜೊತೆಗೆ ಆ್ಯಕ್ಟಿಂಗ್ ಅಂತ ಬಂದಾಗ ಸ್ಕ್ರೀನ್ ಟೈಮ್ ನಿಮ್ಮ ಮಗ ಅಂತ ಹೇಳಿ ಅವರಿಗೆ ಜಾಸ್ತಿ ಏನಾದರೂ ಇದೆಯಾ, ಹೇಗೆ? ಇಲ್ಲ ಸಾಯಿ ಕುಮಾರ್ದು 4-5 ಡೇಸ್ ಜಾಸ್ತಿ ಇದೆ ಶೂಟಿಂಗ್ ಇವನ್ಕಿನ್ನ. ಓಕೆ. ಹೈಯೆಸ್ಟ್ ಅವರೇನೆ. ಓಕೆ. ಯಾಕೆ ಸಾಯಿ ಕುಮಾರ್ ಸರ್ನೇ ಚೂಸ್ ಮಾಡಿದ್ದು ನೀವು ಅಂತ? ಆವಾಗಲೇ ಹೇಳೋದಲ್ಲಮ್ಮ, ನೀವು ಕತೆ ನೋಡ್ಬಿಟ್ರೆ ನಿಮಗೆ ಬೇರೆ ಯಾರನ್ನ ಹಾಕೊಬೇಕು ನಿಮಗೂ ಥಾಟ್ ಬರಲ್ಲ. ಅದು ಹೇಳಿ ಮಾಡಿಸಿರೋದು ಅನ್ನೋ ಜಮೀನ್ದಾರರು ಅವ್ರ ಗತ್ತು, ಆಮೇಲೆ ನಮ್ಮ ರೀಚಬಲ್ಲು, ಈ ವಾಸ್ ಫ್ರೆಂಡ್ಲಿ ವಿತ್ ಅಸ್, ಫಸ್ಟ್ ಪಾಯಿಂಟ್. ಆಮೇಲೆ ಜೊತೆಗೆ ಆ ಕ್ಯಾರೆಕ್ಟರ್ 100% ಸೂಟ್ ಆಗೋರು ಇರ್ತಾರೆ ಮಾಡ್ಬೋದು. ಬಟ್ ಈ ವಾಸ್ ವೆರಿ ಮಚ್ ಆ್ಯಪ್ಟ್ ಫಾರ್ ದ ಕ್ಯಾರೆಕ್ಟರ್. ದಟ್ಸ್ ವೈ ವಿ ಕ್ಯಾಸ್ಟೆಡ್ ಹಿಮ್ ಅಷ್ಟೇ. ನಿಮ್ಮ ಪ್ರಿಪ್ರೇಷನ್ ಏನಿದೆ ಈ ಸಿನಿಮಾಗೆ? ಏನು ಬದಲಾವಣೆ ಮಾಡ್ಕೊಂಡ್ರಿ ಅಥವಾ ಹೇಗೆ? ಕೂತ್ಕೊಳ್ಳೋದು ನಿಂತ್ಕೊಳ್ಳೋದ್ರಿಂದ ಬದಲಾವಣೆ. ನಾನು ನಡೀತಿರುವಾಗಲೂ ಇವರಷ್ಟೇ. ನಾನು ಹೇಳಿದ್ನಲ್ಲ, ಅದು ಯಾವಾಗ ಸಿನಿಮಾ ಸ್ಟಾರ್ಟ್ ಆಯಿತು, ನೀನೇ ಮಾಡಬೇಕು ಅಂತ ಡಿಸೈಡ್ ಆಯಿತು, ನಾನು ನಡೆಯೋದ್ರಿಂದ ಹಿಡಿದು ಅವ್ರು ನನ್ನ ಕರೆಕ್ಷನ್ ಮಾಡೋದು. ಕ್ಯಾರೆಕ್ಟರ್ ಹಿಂಗಿರುತ್ತೆ ಹಂಗಿರುತ್ತೆ, ಕಾಲು ಯಾಕೆ ಸ್ವಲ್ಪ ಸೊಟ್ಟ ಇದೆ ನೋಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಹಿಂಗೆ ನಡೀತಿದ್ಯಾ, ಪ್ರತಿಯೊಂದೂ ವಿ ಹ್ಯಾವ್ ಟೇಕನ್ ಕೇರ್. ಆಮೇಲೆ ಪ್ರತಿಯೊಂದು ಬಿಫೋರ್ ಗೋಯಿಂಗ್ ಟು ದ ಶೂಟು ವರ್ಕ್ಶಾಪ್ಸ್ ಮಾಡಿ, ಡೈರೆಕ್ಟರ್ ಜೊತೆ ಕೂತ್ಕೊಂಡು ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿ, ಒಂದೊಂದು ಸೀನನ್ನು ನಾವು ಮಾಡಿಕೊಂಡು ಯಾವ ಥರ ಬರುತ್ತೆ ಅಂತ ನೋಡಿ, ಏನೇನು ವೇರಿಯೇಷನ್ಸ್ ಕೊಡ್ಬೋದು ಅಂತ ನೋಡಿ. ಓಕೆ. ಸೊ ನೀವು ಅಕಸ್ಮಾತ್ ಆ್ಯಕ್ಟರ್ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಏನಾಗಬೇಕು ಅಂತೇಳಿ ಪ್ಲಾನಿಂಗ್ ಇತ್ತು? ಆ್ಯಕ್ಟಿಂಗ್ ಫಸ್ಟಿಂದನೂ ಇದೇ ಫೀಲ್ಡ್ ಇಷ್ಟ ಆಯ್ತಾ, ಹೇಗೆ? ತುಂಬ ನಾನು ಆವಾಗಲೇ ಹೇಳಿದೆ, ಯಾರು ಒಂದು ಕಡೆ ಹೇಳ್ತಿದ್ದೆ ಈ ಥರ. ತುಂಬ ಚಿಕ್ಕ ವಯಸ್ಸಿಂದ ಎಲ್ಲ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಎಲ್ಲರೂ ಬಂದು ಸ್ಟುಡಿಯೋಲಿ ಡಬ್ಬಿಂಗಿಗೆ ಬರೋರು. ಓಕೆ. ನಂದಿ, ದಮ್ಮು ಇಂಥ ಎಲ್ಲ ಸಿನಿಮಾಗಳು ಎಲ್ಲ ಅಲ್ಲಿಂದ ನೋಡ್ಕೊಂಬಂದಿದ್ದು. ಇವತ್ತು ಸಿನಿಮಾ ಮಾಡ್ತೀನಿ, ವೆಬ್ ಸೀರೀಸ್ ಮಾಡ್ತೀವಿ, ಬಟ್ ಎಂಡ್ ಆಫ್ ದ ಡೇ ನಮ್ಮ ಕಂಪನಿನೂ ಇದೆ, ಆಡಿಯೋ ಕಂಪನಿ ಇದೆ, ಅದನ್ನು ನಾನೇ ನೋಡ್ಕೊಬೇಕು. ಅದ್ರದ್ದು ವರ್ಕ್ ಇವತ್ತಿಗೂ ಡೈಲಿ ನಡೆಯುತ್ತೆ. ನಮಗೆ ಇವತ್ತು ಶೂಟಿಂಗ್ ಇದ್ದಾಗ ಅಷ್ಟೇ ಸಿನಿಮಾ. ನಾವು ಆರ್ಟಿಸ್ಟ್ ಆಗಿ ಬೆಳಗ್ಗೆಯಿಂದ ರಾತ್ರಿ ಶೂಟ್ ಮಾಡ್ಕೊಂಬರ್ತೀವಿ. 15 ದಿನನೋ 20 ದಿನ ಇರುತ್ತೆ. ಮಿಕ್ಕಿದ ಟೈಮ್ ನಮ್ಮದು ಆಫೀಸ್ ಇದೆ, ಸ್ಟುಡಿಯೋ ಇದೆ, ಡಬ್ಬಿಂಗ್ ನಡೀತಾ ಇರುತ್ತೆ, ಸೀರಿಯಲ್ ಡಬ್ಬಿಂಗ್ ನಡೀತಾ ಇರುತ್ತೆ, ಸಾಂಗ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಆ ಡಿಸ್ಕಷನಲ್ಲಿ ಅದು ನಮ್ಮದು ಎಲ್ಲೇ ಇದ್ರೂ ಎಂಟರ್ಟೈನ್ಮೆಂಟ್, ಬೇರೆ ಹೊರಗಡೆ ಬೇರೆ ವರ್ಕು ಅಂತ ಏನಿಲ್ಲ, ಎಲ್ಲೇ ಇದ್ರೂ ಎಂಟರ್ಟೈನ್ಮೆಂಟ್ ಒಳಗಡೆ ಇದ್ದೀವಿ. ಸರ್, ಪ್ರೀ ರಿಲೀಸ್ಗೂ ಮುಂಚೆ ಒಳ್ಳೆ ಕಲೆ ಅಂದರೆ ಬಿಸ್ನೆಸ್ ಆಗಿದೆ ಅಂತ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಾನು ಬಿಸ್ನೆಸ್ ಥಿಂಕೇ ಮಾಡಿಲ್ಲ. ನನಗೆ ಗೊತ್ತು ಥಿಯೇಟ್ರ್ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ. ವೈ ವಿ ಶುಡ್ ಡೂ ಆಲ್ ಎಟಿಕ್ಸ್. ಇವಾಗ ನಾನು ಯಾರನ್ನೂ ಕೇಳಲಿಲ್ಲ, ಬೇಕಾದ ತಗೋ ಅಂತ ಅಂದ್ಬಿಟ್ಟು. ಆಮೇಲೆ ಸ್ಯಾಟಲೈಟ್ಗೂ ಯಾರು ಅಪ್ರೋಚ್ ಮಾಡಿಲ್ಲ. ಹಿಂದಿ ಮಾತ್ರ ಅವರಾಗವರೇ ಬಂದರು, ನಾನು ಇವಾಗ ಕೊಟ್ಟಿದ್ದೀನಿ ಹಿಂದಿ ರೈಟ್ಸು. ಓಕೆ. ಮಿಕ್ಕಿದೆಲ್ಲ ನಾನು ಅದನ್ನು ಯೋಚನೆಯೂ ಮಾಡಿಲ್ಲ. ಫಸ್ಟು ಲೆಟರ್ಸ್ ರಿಲೀಸ್ ನೀಟ್ಲಿ, ದೆನ್ ವಿ ವಿಲ್ ಸಿ ಅಂತ ಯೋಚನೆ ಮಾಡಿ. ಸರ್, ಇನ್ನು ಇದರಲ್ಲಿ ಆನ್ಲೈನ್ ಬುಕ್ಕಿಂಗ್ಸನ್ನು ನೀವು ನೋಡೋದಾದರೆ ಒಂದಷ್ಟು ಕಡೆ ಗ್ರೀನ್ ಆಗಿ ಸುಮ್ಮನೆ ತೋರಿಸ್ತಾರೆ, ಅದು ವೆಕೇಟೇ ಇರುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಅಂತ? ಇಲ್ಲ, ಅದೆಲ್ಲ ರಾಂಗಮ್ಮ. ಒರಿಜಿನಲ್ ಏನಿದೆ ಅದೇ ಹೋಗೋದು. ಜನ ಬರಬೇಕು, ಟಿಕೆಟ್ ತೊಗೊಬೇಕು, ಹೋಗ್ಬೇಕಷ್ಟೇ. ಆ ಥರ ಎಷ್ಟು ದಿನ ಮಾಡ್ತಿರೋದು, ಎಷ್ಟು ಅವರ್ ಮಾಡ್ಬೋದು, ಎಷ್ಟು ಶೋ ಮಾಡ್ಬೋದು ನೀವು? ಫುಲ್ ಮಾಡೋಕ್ಕಾಗುತ್ತಂಗೆ. ವೈ ವಿ ಶುಡ್ ಡೂ ದಟ್. ಈಗ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಗಿಡ್ಸೋದು ಬೇಡ ಬೇರೆ ಅವ್ರದ್ದು. ನಮ್ಮದೆಲ್ಲ ಆರ್ಗ್ಯಾನಿಕ್, ನಮ್ದು ಏನಿದೆ ಅಷ್ಟೇ. ನಮಗೆ ಓಡಿಸಿ ಮಾಡೋಂಥದ್ದು ಏನು ಬೇಕು ನಮಗೆ. ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು ಸರ್ ಸಿನಿಮಾದಲ್ಲಿ? ಯಾವುದಲ್ಲಿ? ಈ ಗಾರ್ಗ. ಅಲ್ಲ, ಎಲ್ಲ ಈಕ್ವಲ್ ಇದೆ. ಒಂದು ಸೀನ್ ತುಂಬ ಇಷ್ಟ ಆಯಿತು ಅಂತ ನಿಮಗೆ ಅನಿಸಿದ್ದು? ಅಂದರೆ ಇಂಟರ್ವಲ್ ಬ್ಲಾಕಲ್ಲಿ ಬರುತ್ತೆ ಅದು. ಇವನು ಒರಿಜಿನಲ್ ಕ್ಯಾರೆಕ್ಟರ್ ರಿವೀಲ್ ಮಾಡ್ತೀವಿ. ಅಂದರೆ ಈಗ ಗೊತ್ತಾಯ್ತು, 2 ಪಾತ್ರ ಇದೆ ಇವ್ರದ್ದೇ, 2 ಶೇಡಲ್ಲಿದ್ದಾರೆ. 3 ಶೇಡಲ್ಲಿದೆ. ಓಕೆ. 3 ಶೇಡಲ್ಲಿ ಬರುತ್ತೆ. ಅಲ್ಲಿ ರಿವೀಲ್ ಆಗುತ್ತೆ ಯಾರು ಇವನು ಅನ್ನೋದು. ಅಲ್ಲಿ ಸ್ವಲ್ಪ ಹಂಗೆ ಅನ್ಸುತ್ತೆ. ಬ್ಯಾಕ್ಗ್ರೌಂಡು, ಮ್ಯೂಸಿಕ್ ಇಂಟರ್ವಲ್ ಬ್ಲಾಕಲ್ಲೇ ಬರುತ್ತೆ ಅದು. ಒಂದಷ್ಟು ಸಿನಿಮಾಗಳು ನಾನು ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ, ಪ್ರಭಾಸ್ ಅವ್ರದ್ದು ಅನಿಸುತ್ತೆ. ಸೊ 1000 ರೂಪೀಸಿಂದ 2000ವರೆಗೂ ಟಿಕೆಟ್ ಪ್ರೈಸ್ ಸೇಲ್ ಆಗಿದೆ ಅಂಥೇಳಿ
ಸುದ್ದಿ ಬರ್ತಾ ಇತ್ತು. ಸೊ ಏನು ಹೇಳ್ತೀರಿ ಸರ್, 2,000 ಎಲ್ಲ ಟಿಕೆಟ್ ಇಟ್ಬಿಟ್ರೆ ಏನು ಕತೆ ಅಂತ? ಫ್ಯಾನ್ಸ್ ಇದಾರಲ್ಲ ನಮಗೆ, ಫ್ಯಾನ್ಸ್ ಇದ್ದಾರೆ, ದೇ ವಾಂಟ್ ಟು ಸಿ. ನಿಮ್ಗೆ ಆವಾಗ ಹೇಳಿ ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ, ಟೈಮ್ ಅವ್ರಿಗೆ ವೇಸ್ಟ್ ಆಗಬಾರ್ದು ಅಂತ ಹೇಳಿದೆ ನಿಮಗೆ. ಅವರು ಆ ಕೊಡೋದಕ್ಕೆ ವರ್ತಿದೆ, ಅದಕ್ಕೋಸ್ಕರ ಕೊಡ್ತಾರೆ. ಕಾಂಟೆಂಟ್ ಬಗ್ಗೆ ಇತ್ತೀಚೆಗೆ ತುಂಬ ಚರ್ಚೆ ಆಗುತ್ತೆ. ಸೊ ನೀವು ಈಗ ಯಂಗ್ ಜನ್ರೇಷನ್ನ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿಗನ್ನು ಕೂಡ ನೀವು, ಯಾಕಂದರೆ ನೀವು ಯಂಗ್ ಇದ್ದೀರಿ. ಸೊ ಯಾವ ಕಾಂಟೆಂಟ್ ಓಡುತ್ತೆ, ಇದು ಓಡಲ್ಲ, ಏನು ಅನಿಸುತ್ತೆ ನಿಮಗೆ ಈ ಕಾಂಟೆಂಟ್ ವಿಚಾರವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅದೇ ಟೈಮ್ ಚೇಂಜ್ ಆಗಿದೆ ಈಗ. ಮುಂಚೆ ಸ್ಟಾರ್ ಸ್ಟಡೆಡ್ ಫಿಲಮ್ಮು, ಹೀರೋಯಿಕ್ ಫಿಲಮ್ಸು, ಸೂಪರ್ ಫಿಲಮ್ಸು, ಮ್ಯಾಜಿಕ್. ಈಗ ಏನಂತಂದರೆ ಕತೆ ಇದೆಯಾ, ನಾನು ಬಂದಾಗ ನನಗೆ ಎಂಟರ್ಟೈನ್ಮೆಂಟ್ ಇದೆಯಾ, ಕತೆ ತೊಗೊಂಡು ಹೋಗ್ತಾ ಇದೆಯಾ, ಒಳಗಡೆ ಈ ಥರ ನೋಡ್ತಾರೆ. ಸೊ ಪೀಪಲ್ ವಾಂಟ್ ಎಂಗೇಜಿಂಗ್ ಫಿಲ್ಮ್ಸ್. ಇಟ್ಸ್ ನಾಟ್ ಲೈಕ್ ಸ್ಟಾರ್ ಸ್ಟಡೆಡ್ ಫಿಲಮ್ಸ್ ಆಗಲಿ, ಹೀರೋಯಿಕ್ ಫಿಲಮ್ಸ್ ಆಗಲಿ, ಅದು ಇದೆ ಕಮರ್ಷಿಯಲ್ ಸ್ಟ್ರಕ್ಚರಲ್ಲಿ, ಅದು ಬರ್ತದೆ, ಅದು ಹೋಗ್ತದೆ, ಅದು ಚೆನ್ನಾಗಿ ನಡೀತದೆ. ಬಟ್ ಇವತ್ತಿರೋ ಜನ್ರೇಷನ್ಗೆ ದೇ ನೀಡ್ ಕಂಟೆಂಟ್ ಇನ್ ಇಟ್. ದೇ ಡೋಂಟ್ ವಾಂಟ್ ಮ್ಯಾಜಿಕ್, ದೇ ವಾಂಟ್ ರಿಯಾಲಿಟಿ, ದೇ ವಾಂಟ್ ಟು ಸಿ. ಆಯಿತು, ಚೆನ್ನಾಗಿದೆ, ಆ ಒಂದು ವಾವ್ ಫ್ಯಾಕ್ಟರ್ ಇದ್ದರೆ ಜನ ಬರ್ತಾರೆ. ಸರ್ ನೀವು ಹೇಳಿ ಸರ್, ನಿಮ್ಗೇನು ಅನ್ಸುತ್ತೆ ಇತ್ತೀಚಿನ ಕಾಂಟೆಂಟ್ಗಳು ಯಾವ ರೀತಿ ಬರ್ತಾ ಇದೆ? ಸುಮಾರಷ್ಟು ಸಿನಿಮಾ, ಸುಮಾರಷ್ಟು ಹೆಸರಿಲ್ಲದೆ ಗೊತ್ತು ರಿಲೀಸ್ ಆಗಿದೆಯಾ ಅಂತಲೇ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರಿ, ಒಂದು ಆ್ಯಕ್ಟರ್ ಕೂಡ ಕಾರಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು, ಅನೀಶ್ ಅಂತ. ಸೊ ನನ್ನ ಸಿನಿಮಾ ಬಂದು ನೋಡಿ ನನ್ನದು ಇದು ಕರಿಯರೇ ಮುಗ್ದೋಗ್ಬಿಡುತ್ತೆ ಅಂತೆಲ್ಲ. ಸೊ ಇದಕ್ಕೇನು ಹೇಳ್ತೀರಿ ನೀವು ಅಂತ? ಹೆಸರು ಬಂದಿದೆ ಅಂತಲೇ ಗೊತ್ತಾಗಿರೋದಿಲ್ಲ. ಅಲ್ಲ, ಅದೆಲ್ಲ ವೇಸ್ಟ್. ನಾನು ಒಂದೇ ಮಾತಿರ್ತೀನಿ, ಮಾಡೋ ಕೆಲಸ ನೀಟಾಗಿ ಮಾಡಿ ಇದು ಮಾಡಿದ್ರೆ 100% ಆಗುತ್ತೆ. ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಕೊಂಡ್ರೆ 100% ಹಂಗಾಗುತ್ತೆ. ಏನು ಮಾಡಬೇಕು? ಯಾರನ್ನು ಬ್ಲೇಮ್ ಮಾಡಬೇಕು ಇದಕ್ಕೆ, ಏನು ಅಂತ ಹೇಳ್ತೀವಿ? ಯಾರು ಮಾಡ್ತಾರಲ್ಲ ಅವರೇ ಬ್ಲೇಮ್ ಮಾಡ್ತಾರೆ. ಪ್ರೊಡ್ಯೂಸರು ಫಸ್ಟು ಪ್ರೊಡ್ಯೂಸರ್ ಇಲ್ಲಾಂದರೆ ಮುಂದಕ್ಕೆ ಹೋಗೋದಿಲ್ಲ ಯಾವುದು. ಅವನದೇ ಮೇನ್ ಇದು, ಅವನದೇ ಮೇನ್ ಪ್ರಾಬ್ಲಮ್ಮು. ಮಾಡಬಾರ್ದಂಥ ಕೆಲಸನ, ಅಂಥ ಪ್ರಾಜೆಕ್ಟ್ ಮಾಡಬಾರ್ದು. ಯಾಕೆ ಮಾಡಬೇಕು? ಜನ ಹೇಳಿದಾರ ಪಿಕ್ಚರ್ ಮಾಡೋ ನಾವು ನೋಡಬೇಕು ಅಂತ, ಯಾರನ್ನ ಕೇಳಿದಾರ? ಇಲ್ಲ ತಾನೆ. ವೆನ್ ಯು ಆರ್ ಡೂಯಿಂಗ್ ಯು ಡೂ ಪರ್ಫೆಕ್ಟ್ಲಿ, ಬಟ್ ಡೋಂಟ್ ಡೂ. ದಟ್ ಈಸ್ ಮೈ ವೇ ಆಫ್ ವರ್ಕಿಂಗ್. ಈ ಸಿನಿಮಾ ಪ್ರಚಾರಕ್ಕೂ ಮುನ್ನ ಅಥವಾ ಸಿನಿಮಾ 1-2 ದಿನ ರಿಲೀಸ್ ಆದಮೇಲೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಿದೆ ಸಿನಿಮಾ ಅಂತ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಹೇಳಿಬಿಡೋದು, ಅಥವಾ ಒಂದು ಪೋಸ್ಟಲ್ಲಿ ಹಾಕಿಬಿಡೋದು. ಸೊ ಇದು ತುಂಬ ಪ್ರಭಾವ ಬೀರುತ್ತೆ ಸಿನಿಮಾದ ಮೇಲೆ. ಅಕಸ್ಮಾತ್ ಅದು ಚೆನ್ನಾಗಿದೆ ಅಂದರೂ ಕೂಡ ಸಾಕಷ್ಟು ಜನ ಚೆನ್ನಾಗಿಲ್ಲ ಅಂತ ಯಾರೊಬ್ರು ಬರೆದು ಹಾಕಿದ್ದಾರೆ ಅಂತೇಳಿ. ಸೊ ಇದಕ್ಕೇನು ಹೇಳ್ತೀರಿ ಸರ್? ಇದು ಅಲ್ಲ, ಅದನ್ನು ತಲೆಗೆ ಹಾಕೊಬಾರ್ದು. ಕಂಟೆಂಟ್ ಚೆನ್ನಾಗಿದ್ದರೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಹಾಕಿರ್ತಾರೆ. ಆಮೇಲೆ 99% ಯಾರು ಚೆನ್ನಾಗಿಲ್ಲ ಅಂತ ಹಾಕಕ್ಕೆ ಹೋಗಲ್ಲ. ಯಾರೋ ಒಬ್ರು ಆ ಥರ ಇರೋದಿಲ್ಲ. ಇಲ್ಲ ಸರ್, ಈಗ ಸಿಕ್ಕಾಪಟ್ಟೆ ಇದೆ. ರಿವ್ಯೂ ಹೇಳೋರು 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ನಾರ್ಮಲ್ ಜನಗಳೇ ಕುತ್ಕೊಂಡು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಬಾರ್ದಮ್ಮ. ನಾವು ಮಾಡೋ ಕೆಲಸ ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿ ಆಗುತ್ತೆ. ಅವ್ರವ್ರಿಗೆಲ್ಲ ಯೋಚನೆ ಮಾಡಿದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಮಾಡೋ ಕೆಲಸ ಪರ್ಫೆಕ್ಟ್ ಮಾಡಿ ಬಿಟ್ಬಿಡಿ, ದೇವರಿಗೆ ಅವನು ನೋಡ್ಕೊತಾನೆ, ಯಾಕೆ ಬೇಕು? ದಟ್ ಈಸ್ ಅವರ್ ವೇ ಆಫ್ ವರ್ಕಿಂಗ್. ನಿರ್ದೇಶಕರು ಬಂದು ಕತೆ ಹೇಳಿದಾಗ ಈ ಸ್ಟೋರಿ ಫೈನಲೈಸ್ ಹೆಂಗೆ ಮಾಡಿದ್ರಿ ಏನು? ಇಲ್ಲ, ಚೆನ್ನಾಗಿತ್ತು ಅವನು ಹೇಳಿದ್ದು, ಲೈನ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಡೆಫಿನೆಟಾಗಿ ನಾನು ಎಸ್ ಅಂದೆ. ಸ್ವಲ್ಪ ಕರೆಕ್ಷನ್ಸ್ ಹೇಳಿದೆ, ಮಾಡ್ದೆ, ಬಟ್ ಅಲ್ಟಿಮೇಟ್ಲಿ ಎಸ್ ಡನ್ ಗುಡ್ ಜಾಬ್. ಓಕೆ. ಹೀರೋಯಿನ್ ಪಾತ್ರ, ಸೊ ಅವರನ್ನು ಹೇಗೆ ಚೂಸ್ ಮಾಡಿದ್ರಿ ಅಂತ? ಅದೆಲ್ಲ ಡೈರೆಕ್ಟರ್ ಚಾಯ್ಸ್ ಅಮ್ಮ. ಎಲ್ಲೂ ನೀವೆಲ್ಲ ಇಂಟರ್ಫಿಯರ್ ಆಗಲ್ಲ? ಅವ್ನು ಇವ್ರು ಬೇಕು ಅಂದರೆ ಎಸ್ ಐ ವಿಲ್ ಬ್ರಿಂಗ್ ದೆಮ್ ಅಂತೀನಿ. ಅವ್ರನ್ನೇ ಹಾಕು, ಇವ್ರನ್ನೇ ಹಾಕು, ರಾಹುಲ್ ದೇವ್ರನ್ನ ಹಾಕು ಅಂತ ನಾನು ಎಲ್ಲರೂ ಹೇಳಕ್ಕೆ ಹೋಗಿಲ್ಲ. ಡಿಸ್ಕಸ್ ಮಾಡುವಾಗ ವೆನ್ ಈ ಟೋಲ್ಡ್ ಈ ಚಾಯ್ಸ್ ಬೆಟ್ರ್, ಈ ಚಾಯ್ಸ್ ಬೆಟ್ರ್ ಅಂದರೆ ಅವ್ರನ್ನ ಹಾಕೋಣ ಅಂತಿದ್ದೆ ನಾನು. ಸರ್ ಜಾಸ್ತಿ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ ಟೀಸರ್ ನೋಡಿದಾಗ. ನೈಟಲ್ಲೇ ಜಾಸ್ತಿ ನಡೆಯೋದು ಕತೆ ಇದು. ಓಕೆ. ಸ್ವಲ್ಪ ಕಡಿಮೆನೇ ಇದೆ, ಬಟ್ ನೈಟಲ್ಲಿ ಜಾಸ್ತಿ ನಡೆಯುತ್ತೆ ಕತೆ. ನೀವು ಹೇಳಿ, ಹೇಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಅಂತ ಬಂದಾಗ? ಸೊ ಅಷ್ಟು ಜನ ನಟರ ಜೊತೆ ನೀವು ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದಾಗಿರ್ಬೋದು, ಯಾರ ಹತ್ರ ಏನೇನೆಲ್ಲ ಕಲ್ತ್ರಿ, ಏನನ್ನು ಪಿಕ್ ಮಾಡಿದ್ರಿ ಹೇಳೋದು? ಅದೇ ಹೇಳೋದಲ್ಲಮ್ಮ, ಈಗ ಹೇಳಿದೆ ನನಗೇನಂತಂದರೆ, ಎಲ್ಲರೂ ಒಂದು ಟ್ರಾವೆಲಲ್ಲಿ ನಾವು ಬಂದಿರೋದು. ಇಡೀ ಸಿನಿಮಾ ಒಂದು ಟ್ರಾವೆಲಲ್ಲಿ ಬಂದಿರೋದು, ಇನ್ಕ್ಲೂಡಿಂಗ್ ಅರುಣ್ ಸಾಗರ್ ಸರ್ ಆಗಲಿ, ಸಾಯಿ ಕುಮಾರ್ ಸರ್ ಆಗಲಿ, ಅವ್ರ ಜೊತೆ ಇದ್ದ ನಂದು ಅರುಣ್ ಸಾಗರ್ ಸರ್ದು ತುಂಬ ಕಾಂಬಿನೇಷನ್ ಇದೆ, ನಂದು ಸರ್ದು ಇದೆ. ಕೆಲವು ಟೈಮಲ್ಲಿ ಅರುಣ್ ಸಾಗರ್ ಸರು ಫ್ರೇಮ್ ನೋಡ್ಕೊಂಬರೋರು. ನನಗೆ ಹಿಂಗೆ ಇಟ್ಟಾಗ ನನ್ನ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಇದು.
ಸೊ ಫ್ರೇಮ್ ನೋಡ್ಕೊಂಡು ಬಂದಾಗೆಲ್ಲ ಅರುಣ ಹಿಂಗೆ ನಿಂತ್ಕೊ, ಸ್ವಲ್ಪ ಈ ಕಡೆ ತಿರ್ಕೊಳ್ಳೋ, ಸ್ವಲ್ಪ ಹಂಗೆ ಮಾಡೋ, ಸ್ವಲ್ಪ ಹಿಂಗೆ ನಿಂತ್ಕೊಳ್ಳೋ, ಈ ಥರ ಹೇಳೋರು. ನಾನು ಒಂದು 2-3 ಸರಿ ಓಕೆ ಅಂತ 4th-5th ಟೈಮ್ ಸರ್ ಏನಾಯಿತು ಸರ್, ಯಾಕೆ ಹಿಂಗೆ ಹೇಳ್ತಾಯಿದ್ರಿ, ಯಾಕೆ ಹಿಂಗೆ ನಿಂತ್ಕೊಬೇಕು? ಲೋ ಕ್ಯಾಮ್ರಾಗೆ ಫ್ರೇಮು, ನೀನು ಆರ್ಟಿಸ್ಟ್ ಕಣೋ, ಒಂದು ಅರ್ಥ ಮಾಡ್ಕೊ, ಈ ಕಡೆ ತಿರ್ಕೊಂಡ್ರೆ ಸರಿ ಕಾಣಲ್ಲ, ಹಿಂಗೆ ನಿಂತ್ಕೊಂಡ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿರುತ್ತೆ. ಸೊ ವಿಲ್ ಬಿ ಫೇಸಿಂಗ್ ದ ಆಡಿಯನ್ಸ್. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಷ್ಟು ಜನ ಹೆಲ್ಪ್ ಮಾಡಿದರು. ಸಾಯಿ ಕುಮಾರ್ ಸರ್ ಆಗಲಿ, ಈಗ ಒಂದು ಯಾವುದಾದ್ರು ಒಂದು ನಂದು ಅವ್ರದ್ದು ಸೀಕ್ವೆನ್ಸ್ ಇದೆ. ಸೊ ಬಿಫೋರ್ ಗೋಯಿಂಗ್ ಟು ದ ಶೂಟು ನಾವು ಕೂತ್ಕೊಂಡು ಕ್ಯಾರಾವೆನಲ್ಲಿ ನಾವು ಸಾಯಿ ಕುಮಾರ್ ಸರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಮಾತಾಡಿ, ಬೇಡ ಅರೌಂಡ್ ಹಿಂಗೆ ಮಾಡಿ, ಹಿಂಗೆ ಮಾಡಿ, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದು ಟೀಮ್ ವರ್ಕಲ್ಲಿ ಬಂದಿರೋಂಥ ಒಂದು ಸಿನಿಮಾ. ಇದು ನಾಟಕಗಳನ್ನು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇಷ್ಟು 1 ವರ್ಷದಲ್ಲಿ ನಿಮ್ಮ ಫೇವ್ರೆಟ್ ಸೀನ್ ಯಾವುದು, ಫೇವ್ರೆಟ್ ಡೈಲಾಗ್ ಯಾವುದು, ಯಾವುದಾದ್ರೂ ಒಂದು ಹೇಳ್ಬೋದಾ? ಈ ಕೆಳಗಿನವರು ಅಂತ ಒಂದು ನಾಟಕ, ಒಂದು ಏನಾದರೂ ಮಾಡಿ ತೋರಿಸ್ಬಹುದಾ? ಹೇಗೆ? ಇಲ್ಲ, ಈ ಕೆಳಗೆ ಮಾಡಿ ತೋರಿಸೋದಕ್ಕೆ ಭಾರತ ಯಾತ್ರೆ ಅಂತ ಒಂದು ನಾಟಕ ಮಾಡಿದ್ವಿ. ಅದರಲ್ಲಿ ಬಂದೂಕ್ವಾಲ ಅಂತ ನಂದೊಂದು ಕ್ಯಾರೆಕ್ಟರ್. ನಾವು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇರುತ್ತೆ. ಸೊ ಅವ್ನು ಆ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಒಂದು ಬರೀ ಅವ್ನು ಸಕ್ಸಸ್ ಹೇಳ್ಕೊತ ಇರ್ತಾನೆ ಒಬ್ಬ ಮನುಷ್ಯನಿಗೆ, ಒಬ್ಬ ಮುದ್ಕನಿಗೆ. ಆ ಮುದ್ಕ ಸಕ್ಸಸ್ ಹಿಂದೆ ಇರೋ ನೋವನ್ನ ನೋಡ್ತಾ ಇರ್ತಾನೆ. ಸೊ ಅವಾಗ ಅದ್ರ ಒಂದು ಅವನು ಎಲ್ಲಿ ಟಚ್ ಮಾಡಬೇಕು ಆ ಮುದ್ಕಗಳನ್ನ ಟಚ್ ಮಾಡೋ ಡೈಲಾಗ್ ಬರ್ತಾನೆ, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟಷ್ಟು ಏನು ಬೇಕಾ ನಾವು ಸಾಧಿಸ್ಬೋದು, ಎಷ್ಟು ಕಷ್ಟಪಟ್ಟರೆ ಏನಾದರೂ ಒಂದನ್ನು ನಾವು ಸಾಧಿಸ್ಬೋದು. ಕಷ್ಟಪಟ್ಟಷ್ಟು ನಿದ್ದೆ ಮಾಡೋಕ್ಕೆ ಇನ್ನೂ ಕಷ್ಟ ಆಗುತ್ತಲ್ಲ ಯಾಕೆ ಅಂತ ಒಂದು ಬರುತ್ತೆ. ಅದೊಂದು ಬ್ಯೂಟಿಫುಲ್ ಸೀನ್. ನಾನು ಇವತ್ತಿಗೂ ಈ ಸೀನ್ ಮಾಡಿ ಹತ್ರ ಒಂದು 15 years 18 years ಮೇಲೆ ಆಗಿದೆ. ಬಟ್ ಅದು ಇವತ್ತಿಗೂ ನನಗೆ ಅದು ಕಣ್ಣಲ್ಲಿದೆ. ತುಂಬ ಒಳ್ಳೆಯ ಸೀನ್. ಈ ಕಡೆ ಭಾರತ ಯಾತ್ರೆ ಅಂತ KV ಅಕ್ಷರ ಅವರು ಬರೆದಿರೋ ಅಂತ ನಾಟಕ, ಅವರೇ ಡೈರೆಕ್ಷನ್ ಮಾಡಿರೋಂಥ. ಓಕೆ ಸರ್, ನೀವು ನಟನೆ ಇಂಟ್ರೆಸ್ಟ್ ಇವರಿಗೆ ಈಗ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮಗೆ ಏನಾದ್ರು ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತಾ? ಮಾಡಿದಾರೆ, ಲಾಲಿ ಎರಡು ಮಾಡಿದಾರೆ ಅವರು. ಓಕೆ, ಲಾಲಿ ಹಾಡು ಮಾಡಿದ್ದು ಆಡಿಯೋ ಕಂಪ್ನಿ ಓನರು, ಅದರಲ್ಲಿತ್ತು ಮಾಡಿದೆ ಅಷ್ಟೇ. ನನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ನನಗೆ ಯಾವತ್ತಿಗೂ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇರಲಿಲ್ಲ ನನಗೆ ಇಂಟ್ರೆಸ್ಟ್. ಬ್ಯಾಕ್ ಎಂಡೇ ಚೆನ್ನಾಗಿ ಹಾಡ್ತಾ ಇದ್ರು ಸ್ಕೂಲ್ ಡೇಸ್ ಎಲ್ಲ. ಹೇಳಿ ಸರ್, ಒಂದು ಹಾಡು ಹೇಳಿ ಸರ್, ಒಂದು ಟ್ರೈ ಮಾಡಿ. ಲೈಕ್ ಐ ವಾಸ್ ಅ ಸಿಂಗರ್, ಐ ಮೇಡ್ ಅದರ್ಸ್ ಟು ಸಿಂಗ್ ಇನ್ ಮೈ ಕಂಪನಿ. ನನಗೆ ಇಷ್ಟ ಆಯ್ತು ಅಷ್ಟೇ. ಐ ವಾಸ್ ನಾಟ್ ಅ ಸಿಂಗರ್. ಎಲ್ರಿಗೂ ಹಾಡಿಸ್ತಾ ಇದ್ದೆ, ನಾನು ಇದು ಮಾಡೋಕ್ಕೆ. ಅದು ಚೆನ್ನಾಗಿ ಹಾಡ್ತಿದ್ರಿ. ಒಂದು ಲೈನ್ ಹೇಳಿ ಸರ್, ಯಾವುದಾದ್ರೂ ಒಂದು. ನಾಟ್ ಸೋ ಮಚ್ ಲೈಕ್ ದ್ಯಾಟ್. ಐ ವಾಸ್ ಇನ್ ದ ಪ್ರೊಫೆಷನ್ ಅಷ್ಟೇ. ಓಕೆ. ಮಗನ್ನ ಯಾವ ನಾಟಕ ನೋಡಿ ವಾವ್ ಅಂತ ಅನ್ಸಿದ್ವಿ? ಇಷ್ಟು ನೋಡಿದ್ದೀನಿ. ನಮಗೆ ಯಾವುದು ತುಂಬ ಫೇವ್ರೆಟ್ ಸೀನ್ ನಿಮ್ದು? ಮಾಡಿದ್ದೆ 4 ನಾಟಕ, 4 ಲೆವೆಲ್ ಇತ್ತು. ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಮನೆಗೆ ಬಂದು ಈ ಸೀನನ್ನು ಮಾಡಿ ತೋರಿಸು ಅಂತ ಹೇಳಿರೋದು ಯಾವ್ದಾದ್ರು ಇದೆಯಾ? ಮತ್ತೆ ಇಲ್ಲ, ಒಂದ್ಸರಿ ಇಲ್ಲಿಂದ ಮುಗಿಸ್ಕೊಂಡು ಒಂದು ಹೋಟ್ಲ್ ಇದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು, ಉಕ್ಕಡಗಾತ್ರೆಗೆ ಹೋದಾಗ ರಾತ್ರಿ ಒಂದು ಇದು ಮಾಡಿಸಿದ್ರೆ ಆಗ ಒಂದು ಬದುಕು ಬಯಲು ಅಂತ ಒಂದು ನಾಟಕ, ಅದೊಂದು ಸೀನ್ ಅವರು ಇನ್ನೊಂದ್ಸರಿ ಮಾಡಿ ತೋರಿಸು ಅಂತ ಹೇಳಿ ಒಂದು ಮಾಡಿ ತೋರಿಸ್ಬೋದಾ ನಮ್ಗೆ? ಈಗ ಕಷ್ಟ ಇದೆಯಾ? ಸೆಟಪ್ ಬೇಕಾದಕ್ಕೆಲ್ಲ ಅವ್ರಿಗೆ. ಓಕೆ. ನಿಮ್ಮ ತಾಯಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್? ನಿಮಗೆ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ ಇಷ್ಟು ವರ್ಷ? ಎಲ್ಲ ಅವರೇ, ಅವರಿಂದಾನೇ ಸಿನಿಮಾ ಆಗಿದೆ. ಇವತ್ತು ನಮ್ಮ ತಾಯಿ ನಮ್ಮ ಜೊತೆಗಿಲ್ಲ, ಓಕೆ, 4 years ಆಯಿತು. ಬಟ್ ಈ ಸಿನಿಮಾ ಆಗೋಕ್ಕೆ ಅದು ಓಮ್ ಅಂತ ನಾವೇನೋ ಒಂದು ಬರಿತೀವಲ್ಲ, ಬರೆದಿದ್ದಾವೆ. ಈ ಸಿನಿಮಾಗ ಅವರಿಂದಾನೇ ಶುರು ಆಗಿದೆ. ಓಕೆ. ಸೊ ಅವ್ರಿಗೆ ಗೊತ್ತಿತ್ತು ನೀವು ಲೀಡ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇದ್ದೀರಿ ಅಂತ? ಓಕೆ ಸರ್, ನನಗೆ ಈ ಟೀಸರ್ ನೋಡಿದಾಗ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಹೊಸ ಪ್ರಯತ್ನ ಅಂತ ಹೇಳಿ ಅನಿಸಿದ್ದಿದೆ. ಸೊ ಜನರಿಗೆ ಯಾರೆಲ್ಲ ಟೀಸರ್ ನೋಡಿದ್ದಾರೆ, ಸೊ ಇದು ರೆಗ್ಯುಲರ್ ಇರಬಹುದಾ ಅಂತ ಹೇಳಿ ಅಂದ್ಕೊಳ್ಳೋರು ಇದ್ದಾರೆ. ಸೊ ನೀವು ಏನು ಹೇಳ್ತೀರಿ, ಏನು ಟೇಕ್ ಅವೇ ಇರುತ್ತೆ ಈ ಸಿನಿಮಾದಿಂದ ಅಂತ? ನನಗೆ ಅವಾಗ ಹೇಳಿದ್ದೀನಿ, ಏನೋ ಇದೆ, ದೇ ವಿಲ್ ನಾಟ್ ಗೆಟ್ ಬೋರ್ಡ್, ದೇ ವಿಲ್ ಬಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ ಮೂವಿ. ನೀವು ಎಷ್ಟೋ ನೋಡಿರ್ತೀರಿ, ಎಷ್ಟೋ ಮಾಡಿರ್ತಾರೆ, ನಿಮಗೂ ಅನಿಸುತ್ತೆ ಇಲ್ಲ ಈಗ ಚೆನ್ನಾಗಿ ಮಾಡಿದ್ದೀರ ಅಂತ. 100% ಅಂತೀವಿ, ಆ ಕಾನ್ಫಿಡೆಂಟ್ ಇದೆ. ನೀವು ಜಸ್ಟ್ ನಾವು ಟೋಲ್ಡ್, ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಟೀಸರ್ ಅಂತ ಹೇಳಿದ್ರಲ್ಲ, ಜಸ್ಟ್ ದ ಸೇಮ್ ಥಿಂಗ್. ನೀವು ಟೀಸರಲ್ಲಿರೋ ಕಮೆಂಟ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಇಟ್ಸ್ ರೀಚಿಂಗ್ ಗುಡ್. ಅದೇ ಈಗ ರಿಲೀಸ್ ಯಾವ ರೀತಿ, ಏನು ಜನ ಯಾವ ರೀತಿ ಇದಾಗುತ್ತೆ ಅನ್ನೋದು ವಿ ಆರ್ ವೇಟಿಂಗ್. ಈ ಸಿನಿಮಾಗೆ ಯಾರ ಸ್ಟಾರ್ ನಟರನ್ನು ಅಪ್ರೋಚ್ ಮಾಡಲಿಲ್ವಾ ಸರ್ ನೀವು? ಇಲ್ಲ, ನನಗೆ ಬೇಕಿರಲಿಲ್ಲ. ನನಗೆ ಯಾರ್ಯಾರು ಬೇಕೋ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಸಿಕ್ಕಿದ್ರು ನನಗೆ. ಸಿನಿಮಾ ಅಂತ ಬಂದಾಗ ಹಿಂದಿನ ಒಂದು ಜನ್ರೇಷನ್ಗೂ ಇವತ್ತಿಗೂ ಏನು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಅದರ್ ದೆನ್ ದ ಕಾಂಟೆಂಟ್, ಬೇರೆ ಡಿಫ್ರೆನ್ಸಸ್ ಏನು ಅಂತ? ದೇ ವಾಂಟ್ ಫಾಸ್ಟ್, ದೇ ಡೋಂಟ್ ಹ್ಯಾವ್ ಟೈಮ್ ಅಷ್ಟೇ.
ಸ್ವಲ್ಪದಲ್ಲಿಗೆ ನೀಟಾಗಿ ಹೇಳಬೇಕು. ಯಾಕೆಂದರೆ ಎಲ್ಲ ಮೊಬೈಲಲ್ಲಿ ಸಿಗೋದ್ರಿಂದ ದೇ ಡೋಂಟ್ ವಾಂಟ್ ಟು ಅಷ್ಟ್ರ ಮೇಲೆ ಕೂತ್ಕೊಳ್ಳೋದು ಬೇಕಾಗಿಲ್ಲ ಅವ್ರಿಗೆ. ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ಹೇಳ್ತೀರ, ಎಷ್ಟು ಚೆನ್ನಾಗಿ ಹೇಳ್ತೀರ, ಅದು ಇವತ್ತಿನ ಕತೆ. ನೀವು ಓಬಿರಾಯನ್ ಕತೆ ಎಲ್ಲ ಹೇಳ್ಕೊಂಡ್ರೆ ಎದ್ದೋಗು ಅಂತಾರೆ ಜನ. ಸರ್, ಇತ್ತೀಚೆಗೆ ಪೈರಸಿ ಅನ್ನೋಂಥ ಒಂದು ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಈ ಪೈರಸಿಯನ್ನು ತಡೆಗಟ್ಟೋಕೆ ಯಾವುದಾದ್ರೂ ಮಾತಾಡಿದ್ದೀರಾ ಅಥವಾ ಬೇರೆ ಪ್ರೊಡ್ಯೂಸರ್ಸ್ ಏನಾದರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಾ? ಸೀರಿಯಸ್ ಆಗಿ ಹೋಗಿಲ್ಲ, ದೊಡ್ಡವರೇ ನೋಡ್ಕೊತಾ ಇದ್ದಾರೆ. ಬಟ್ ವಿ ಆರ್ ನಾಟ್ ಗಾಟಿಂಗ್ ಟು ದಟ್ ಥಿಂಗ್. ಪೈರಸಿ ಅನ್ನೋದು ನಾವು ಕ್ಯಾಸೆಟಲ್ಲೇ ನೋಡ್ಬಿಟ್ಟಿದ್ವಿ ಏನು ಆಗಲೇ. ಅಯ್ಯೋ, ಅವಾಗ ಕ್ಯಾಸೆಟ್ ಮಾಡಿದ್ರೆ ನಮ್ಮ ಕ್ಯಾಸೆಟ್ ಡೂಪ್ಲಿಕೇಟ್ ಮಾಡಿ 100 ಮಾರ್ತಾಯಿದ್ರು ನಮ್ಮ ಕಣ್ಣು ಮುಂದೆನೇ. ಓಕೆ. ಈಗ ಪಿಕ್ಚರ್ ಬರ್ತಾ ಇದೆ ಅಷ್ಟೇ, ಅವಾಗ ಕ್ಯಾಸೆಟೇ ನೋಡಿ ನಾವೇ ಹೈಯೆಸ್ಟ್ ಅನುಭವಿಸಿರೋದು. ಈಗ ಆಗಲ್ಲ. ಯೂಟ್ಯೂಬು ಮತ್ತು ಡಿಜಿಟಲ್ ಬಂದಮೇಲೆ ಇನ್ನು ನಮ್ಮ ಕಂಟೆಂಟ್ ಇನ್ನೊಬ್ರು ಹಾಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ, ಅದು ಸೇಫ್ ಇದೆ. ಬಟ್ ಪಿಕ್ಚರ್ದೇನೋ ಅದು ಹೆಂಗೆ ಲೀಕ್ ಔಟ್ ಆಗುತ್ತೆ ಏನಾಗುತ್ತೋ ಗೊತ್ತಾಗ್ತಿಲ್ಲ ಅದು. ಬಟ್ ಹೆವಿ ಎಫೆಕ್ಟ್ ಆಗ್ತಾ ಇದೆ. ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಲ್ಲ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಯಾವ ನಟರು ಇನಿಷಿಯೇಷನ್ ಎಲ್ಲ ಲ್ಯಾಂಗ್ವೇಜ್ ಬರ್ತೀವಿ, ಯಾವುದನ್ನು ಏನು ಮಾಡ್ತೀರಾ, ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಯು ಕಾಂಟ್ ಡೂ ಇಟ್. ಪೈರಸಿಯನ್ನು ತಡೆಗಟ್ಟೋಕೆ ಯಾವುದೇ ವೇನೇ ಇಲ್ವಾ ಸರ್? ಆಗಿದ್ರೆ ಇದೇ ವಿ ಹ್ಯಾವ್ ಟು ವರ್ಕೌಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ, ಯಾರ ಮೇಲೆ ಹೇಳೋಕ್ಕಾಗಲ್ಲ. ಈಗ ಮುಂಚೆ ಎಲ್ಲ ನಮ್ಮದಿತ್ತು, ರೀಲ್ಗಳಿತ್ತು, ಅವಾಗ ಯಾರು ಕಾಪಿ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಬಂದು ಶೂಟ್ ಮಾಡಬೇಕಾಗಿತ್ತು. ಈಗ ಡಿಜಿಟಲ್ 100 ಕಡೆ ಹೋಗಿರುತ್ತೆ, ಎಲ್ಲಿಂದ ಯಾರು ತಗೊಂತಾರ ಗೊತ್ತಾಗಲ್ಲ. ಫಸ್ಟ್ ಸಿನಿಮಾನೇ ಸಸ್ಪೆನ್ಸ್ ಥ್ರಿಲ್ಲರು. ಸೊ ನಿಮಗೆ ಫಸ್ಟ್ ತಂದೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಏನಾದ್ರು ಆಸೆ ಇತ್ತ ನಾನೊಂದು ಹೀರೋ ಆಗಿ ಮಾಡಬೇಕು ಅಥವಾ ಸಸ್ಪೆನ್ಸ್? ನನಗೆ ಅವಾಗಿಂದನೂ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಮಾಡಬೇಕು. ಹೀರೋ ಓರಿಯೆಂಟೆಡ್ ನನಗೆ ಅದರ ಅರ್ಥ ಗೊತ್ತಿಲ್ಲ. ಇವತ್ತು ಹೀರೋ ಓರಿಯೆಂಟೆಡ್ ಸಿನಿಮಾ ಕತೆ ಚೆನ್ನಾಗಿದ್ರೆ ಸಿನಿಮಾ ಹೋಗುತ್ತೆ. ನನಗೆ ಹೀರೋ ಇದನ್ನು ಮಾಡಬೇಕು, ನನಗೆ ಆ ಥರ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕಂಟೆಂಟ್ ಇದೆ, ನಮ್ಮ ಹತ್ರ ಸ್ಟುಡಿಯೋ ಇದೆ, ಕ್ಯಾಮ್ರಾಗಳಿದೆ, ನಾನೇ ಶೂಟ್ ಮಾಡ್ಕೊತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲೇ ಹಾಕ್ಕೊತೀನಿ. ನಾನು ಮಾಡಬೇಕು ಅಂತಂದರೆ ಮಾಡ್ತಿರೋದು ಸಿನಿಮಾ ಜನಕ್ಕೆ ಮಾಡ್ತಿರುವಾಗ ಜನಕ್ಕೆ ಏನು ಬೇಕು, ಕತೆ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಆ ರೀತಿ ನಾವು ಮಾಡಬೇಕು. ನನಗೆ ನಾನು ಮಾಡ್ಕೊಂಡ್ಮೇಲೆ ನಾನು ರೀಲ್ಸ್ ಮಾಡ್ಕೊಂಡೆ ನಾನು ಸ್ಟಾರ್ ಆಗ್ಬಿಡ್ತೀನಿ. ತುಂಬ ಜನ ಇದ್ದಾರೆ. ಸಿನಿಮಾ ಮಾಡ್ತಿರೋದು ಜನಕ್ಕೆ ಮಾಡ್ತಿರೋದು. ಸರ್, ನೀವು ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಜನ ಯಾಕೆ ಬಂದು ಥಿಯೇಟರ್ಸ್ಗೆ ಈ ಸಿನಿಮಾ ನೋಡಬೇಕು? ಒಂದು ಮೆಸೇಜ್ ಹೇಳೋದಾದರೆ, ಬಿಕಾಸ್ ನೀವು ನಿರ್ಮಾಣ ಮಾಡಿದ್ದೀರಿ ಸಾಕಷ್ಟು 3-4 ಸಿನಿಮಾ ಆದಮೇಲೆ ಈಗ ಹೊಸ ಸಿನಿಮಾ, ಹೊಸ ಪ್ರಯತ್ನ, ಸೊ ಒಂದು ಹೊಸ ಟೀಮ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಮಗ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಪ್ರವೇಶವನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಗಳು ಏನಿದೆ? ಇಲ್ಲಿ ನಾವು ಮಾಡಬೇಕು ಅಂದಿದ್ದೇನೆ, ಒಂದು ಫಿಲಿಮ್ ಮಾಡಬೇಕು ಅಂತ ಮಾಡಿದ್ವಿ, ಅದೇ ಥರ ಮಾಡಿದ್ದೀವಿ. ಜನ ನಾನು ಹೇಳಿದ್ದು ಒಂದು ಸರಿ ಬಂದರೆ 100% ಒಂದು 10 ಜನಕ್ಕೆ ಹೇಳ್ತಾರೆ ಚೆನ್ನಾಗಿದೆ. ಒಬ್ಬರು ಬಂದು ಒಬ್ರಿಗೆ ಹೇಳ್ಬಿಟ್ರೆ ಅದು 1000 ಜನಕ್ಕೆ ಹೋಗ್ಬಿಡುತ್ತೆ. ಆ ನಂಬಿಕೆ ನಮಗೆ. ವಿ ಹ್ಯಾವ್ ಡನ್ ಅ ಗುಡ್ ಕಂಟೆಂಟ್, ಡೆಫಿನೆಟ್ಲಿ ಇಟ್ ವಿಲ್ ರೀಚ್. ಹೌ ಮಚ್, ವಾಟ್ ಇಸ್ ದ ಪರ್ಸೆಂಟೇಜ್, ವಿ ಆರ್ ನಾಟ್ ಗಾಟ್ ಟು ಸೇ. ಸರ್, ಕೆಲವೊಬ್ರು ಮನೇಲಿ ಅಮೆಝಾನ್ ಪ್ರೈಮಲ್ಲಿ ಬಂದ್ಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಆನ್ಲೈನಲ್ಲಿ ನೋಡ್ಕೊಂಡ್ರಾಯ್ತು ಅಂತ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಎಷ್ಟು? ಥಿಯೇಟ್ರ್ ಮನೆಯೇ, ಮೊಬೈಲೇ. ಅವ್ರವ್ರ ಟೇಸ್ಟ್ ತಕ್ಕಂಗೆ ಹೋಗುತ್ತೆ. ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಐ ಡೋಂಟ್ ವಾಂಟ್ ಟು ಗೋ ಟು ಥಿಯೇಟರ್, ಇಟ್ ಕಮ್ ಟು ಮೈ ಹೌಸ್, ಐ ಸಿ ವೆನೆವರ್ ಐ ವಾಂಟ್ ಅಂತಾರೆ. ಯು ಕ್ಯಾನ್ ಸೇ ನೋ ಫಾರ್ ದೆಮ್. ನಾವೇ ತಾನೇ ಕೊಡ್ತಾರೋದು ಅಲ್ಲಿಗೆ, ನೋಡಲಿ ಬಿಡಿ. ಅಲ್ಲಿ ಒಂದು ಬಂದಲ್ಲಿ ಅರ್ಧ ಬರ್ತಾ ಏನೋ ಬರ್ತಾ ನೋಡ್ಕೊಳ್ಳಿ, ಏನಾಗಲ್ಲ. ಯು ಕ್ಯಾನ್ ಸೇ ದ್ಯಾಟ್. ಓಕೆ, ನಮ್ಮ ಎಷ್ಟಿದೆಯೋ ಅಷ್ಟು ಬಂದೇ ಬರುತ್ತೆ, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಓಕೆ. ಅರುಣ್ ರಾಮ್ ಪ್ರಸಾದ್ ಅವರ ಹೊಸ ಪ್ರಯತ್ನ, ಫಸ್ಟ್ ಸಿನಿಮಾ. ಸೊ ಟೆನ್ಷನ್ ಇದೆಯಾ? ರಿಲೀಸ್ ಫೆಬ್ರವರಿ 6th ಆಗ್ತಾ ಇದೆ. ಸೊ ಏನು ಓಡ್ತಾ ಇದೆ ತಲೆಯಲ್ಲಿ? ಅದನ್ನ ಹೇಳಕ್ಕೆ ಆಗೋದಿಲ್ಲ ಮೇಡಮ್, ಅಷ್ಟು ಟೆನ್ಷನ್. ಹೌದಾ? ಪಬ್ಲಿಸಿಟಿ ಆಗ್ತದೆ, ಹಬ್ಬ, ಟೆನ್ಷನ್ ಇದ್ದೇ ಇದೆ. ಏನು ಹೇಳ್ತೀರಿ ನಿಮ್ಮ ಫಸ್ಟ್ ಸಿನಿಮಾವನ್ನ ಜನರಿಗೆ ಯಾವ ಒಂದು ಕಾರಣಕ್ಕೆ ಬಂದು ಅರುಣ್ ಅವರನ್ನು ನೋಡಬೇಕು ಅಥವಾ ನಿಮ್ಮ ನಟನೆ ಬೇರೆಯವ್ರನ್ನ ಈ ಸಿನಿಮಾ? ಅರುಣ್ ಅವ್ರನ್ನ ನೋಡಬೇಕು ಅಂತ ಕೇಳ್ಕೊಳ್ಳೋದಿಲ್ಲ. ನಾನು ಕೇಳೋದು ಒಂದೇ, ಸಿನಿಮಾ ನೋಡೋಕ್ಕೆ ಹೆಂಗೆ ಅಂತಂದರೆ, ಇವಾಗಲೂ ಅಷ್ಟೇ ನಾವು ಕಷ್ಟಪಟ್ಟಿದ್ದೀವಿ, ನಾವು ಅದು ಮಾಡಿದ್ದೀವಿ. ಎಲ್ಲರೂ ಕಷ್ಟಪಡ್ಬೇಕಮ್ಮ, ಎಲ್ಲ ಕಷ್ಟಪಟ್ರೆ ಎಲ್ಲ ಸಿಗೋದು. ಕಷ್ಟಪಡಿದ್ರೆ ಯಾರಿಗೂ ಏನೂ ಸಿಗೋದಿಲ್ಲ. ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಟೀಸರ್ ನೋಡಲಿ ಜನ, ಟ್ರೇಲರ್ ಬಂದಾಗ ಟ್ರೇಲರ್ ನೋಡಲಿ, ಆ ವಾವ್ ಫ್ಯಾಕ್ಟರ್ ಅನ್ಸಿದ್ರೆ ಥಿಯೇಟ್ರಿಗೆ ಬಂದು ನೋಡಿ. ಅವ್ರಿಗೆ ಟೀಸರ್ ಇಲ್ಲ ಟ್ರೇಲರ್ ನೋಡ್ಬಿಟ್ಟು ಇಲ್ಲ ಸಾಂಗ್ ನೋಡ್ಬಿಟ್ಟು ಬೇಡಪ್ಪ ಅನ್ಸೋದು ಬೇಡ. ಓಪನ್ಲಿ ಸೇಯಿಂಗ್,
ಟು ದ ಪಬ್ಲಿಕ್. ಅವ್ರು ಬಂದು ನೋಡ್ತಾ ಇದಾರ, ಟ್ರೇಲರ್ ನೋಡ್ಬಿಟ್ಟು ಇದು ನೋಡಬೇಕು, ಈ ಎಕ್ಸ್ಪೀರಿಯನ್ಸ್ ನಾನು ಥಿಯೇಟ್ರಲ್ಲಿ ಮಾಡಬೇಕು, ಬರ್ತಾರೆ. ಓಕೆ, ಸೊ ಇದಿಷ್ಟು ಕೂಡ ನಿಮ್ಮಿಬ್ಬರ ಜೊತೆಗಿನ ಮಾತಾಗಿತ್ತು. ಸೊ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ. ಸೊ ಫಸ್ಟ್ ಪ್ರಯತ್ನ ನಿಮಗೂ ಸಾಕಷ್ಟು ಯಶಸ್ಸು, ಇನ್ನೂ ಒಂದು ಹತ್ತಾರು ಸಿನಿಮಾ ಮಾಡೋವಾಗಲಿ ಅಂಥೇಳಿ ನಾವು ವಿಜಯವಾಣಿ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತಾ ಇದ್ದೀವಿ. ಸರ್, ನೀವು ಇನ್ನೂ ಒಂದು 10 ಸಿನಿಮಾ ತೆಗೀರಿ. ಓಕೆ, ಸೊ ಇದಿಷ್ಟು ಕೂಡ ಗಾರ್ಗ ಚಿತ್ರದ ತಂಡದ ಜೊತೆ ಮಾತು. ಅವರ ತಂದೆ ಮತ್ತು ಮಗ ಇಬ್ಬರು ಕಾಂಬಿನೇಷನಲ್ಲಿ ಒಂದು ಸೂಪರ್ ಆಗಿರೋ ಟೀಸರ್ ಈಗಾಗಲೇ ಬಂದಿದೆ. ನೀವು ಕೂಡ ಚಿತ್ರಮಂದಿರಕ್ಕೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡೇ ಆ ಸಿನಿಮಾವನ್ನು ನೋಡಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಟೀಸರು. ಸೊ ಅದರಲ್ಲಿರುವಂಥ ಸುತ್ತಮುತ್ತ ಯಾವೆಲ್ಲ ಆ್ಯಕ್ಟರ್ಸ್ ಇದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಇದ್ದಾರೆ. ಸೊ ಥಿಯೇಟ್ರಿಗೆ ಹೋಗಿ February 6th ಗಾರ್ಗ ಸಿನಿಮಾನ ನೋಡೋದನ್ನು ಮಿಸ್ ಮಾಡಬೇಡಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.